ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರಾವುತ್ತಿರು ಪ್ರತಿ ಕಲ್ಲು ಕೇಳುತ್ತಿದೆ ಬುದ್ಧಿಯ ಹೆಸರು ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರಾವುತ್ತಿರು ಪ್ರತಿ ಕಲ್ಲು ಕೇಳುತ್ತಿದೆ ಬುದ್ಧಿಯ ಹೆಸರು ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಎಲ್ಲರೂ ಒಂದೇ ಎನ್ನುವುದಾಗಿತ್ತು ಜ್ಞಾನದ ಜ್ಯೋತಿಯ ಹಚ್ಚುತ್ತ ನಡೆದ ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಧ್ಯಾನದಲ್ಲಿ ದಾನವೂ ಇದೆ ಎಂದರು ಜಾಗದಲ್ಲಿ ಸುಖವನ್ನು ಕಾಣೆಂದರು ಧ್ಯಾನದಲ್ಲಿ ದಾನವೂ ಇದೆ ಎಂದರು ಜಾಗದಲ್ಲಿ ಸುಖವನ್ನು ಕಾಣೆಂದರು ಸೇವೆಯಲ್ಲಿ ದೇವರನ್ನು ನೋಡೆಂದರು ಪ್ರೀತಿಯಲ್ಲಿ ಜಗವನ್ನು ಗೆಲ್ಲೆಂದರು ಉದ್ದಾನ ಶ್ರೀಗಳು ಕೆತ್ತಿದ ಮೂರುತಿ ತಿರುಳಾದ ಬಾಳನ್ನು ಬೆಳಗಿತು ಜ್ಯೋತಿ ಪದಗಳಿಗೆ ನಿಲುಕದ ಸಾಧಕ ನೀನು ದಿನದಾಗಿ ಬರೆದದ್ದು ಶೂನ್ಯ ನಾನು ದಿನದಾಗಿ ಬರೆದದ್ದು ಶೂನ್ಯ ನಾನು ದಿನದಾಗಿ ಹಾಡಿದ್ದು ಶೂನ್ಯ ನಾನು ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರಾವುತ್ತಿರು ಪ್ರತಿ ಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರಾವುತ್ತಿರು ಪ್ರತಿ ಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಅದರಂತೆ ನಡೆದರು ನಡೆದಾಡು ದೈವ ಅದರಂತೆ ನಡೆದರು ನಡೆದಾಡು ದೈವ ಶಿವಕುಮಾರ ಸ್ವಾಮಿಗಳವರ ಪಾದಕ್ಕೆ ರಾಜಪ್ಪ ಸ್ವಾಮಿಗಳವರ ಪಾದಕ್ಕೆ ಶಿವಪ್ಪ ಸ್ವಾಮಿಗಳವರ ಪಾದಕ್ಕೆ ಜಗದೊಳಗೆ ಪರಮಾತ್ಮನ ಭಕ್ತಿ ಎಂತಾದ್ದು ಅನ್ನೋದಕ್ಕೆ ನೋಡಿ ಇವತ್ತು ನಾವೆಲ್ಲ ಇಷ್ಟು ಜನ ಇವತ್ತಿಲ್ಲಿ ಸೇರಿ ಚಳಿಯನ್ನ ಧಿಕ್ಕರಿಸಿ ನಿದ್ರೆಯನ್ನ ಧಿಕ್ಕರಿಸಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಕುಳಿತಿದ್ದೀವಿ. ಯಾಕೆಂದ್ರೆ ರಾಚಪ್ಪ ಸ್ವಾಮಿಗಳವರ ಒಂದು ಪವಿತ್ರವಾದ ಶ್ರಮ, ಅವರ ಕಾಯಿಕ ಇವತ್ತಿಲ್ಲಿ ಕಾಣ್ತಾ ಇದೆ ಅವರೆಲ್ಲದಿದ್ದರೂ ಕೂಡ. ಅದಕ್ಕೆ ಇವತ್ತು ಈ ಭೂ ಕೈಲಾಸ ಕಥಾಭಾಗ ನಮ್ಮ ಗ್ರಾಮಸ್ಥರು, ಗೌಡಿಕೆಯವರು, ಯಜಮಾನರುಗಳು, ಭಜನಾ ಮೇಳಗಳು ಎಲ್ಲವನ್ನು ಕೂಡ ಮಾಡಿ ನಾಳೆ ಎಲ್ಲ ಹರಗೂರು ಚರಮೂರ್ತಿಗಳು, ದೇವನೂರು, ಸುತ್ತೂರು, ಯಾವ ಪವಿತ್ರವಾಗಿರ್ತಕ್ಕಂಥ ಸೋಮಹಳ್ಳಿ, ಚಾಮರಾಜನಗರ, ಮರಿಯಾಲ, ಈ ಸುತ್ತಮುತ್ತಲ 56 ಹಳ್ಳಿಯ ಮಠಾಧೀಶ್ವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಇದೇ ಕವ ಹೋಗಿ ಗೊತ್ತಾಯ್ತ ಬೆಳಗ್ಗೆ ನನ್ನ ಬಾಯಲ್ಲಿ ಮತ್ತಿ ಬೇರೆ ಅದ. ಬೇಗನೆ ಬನ್ನಿ. ಈ ಪವಿತ್ರವಾದ ಸುದಿನದಲ್ಲಿ
ಅಯ್ಯೋ ಅವ್ರದ್ದು ಎಷ್ಟೆಷ್ಟು ಕತೆ ಕೇಳ್ತಾರೆ ಅಷ್ಟು ಪುಣ್ಯ ಅವ್ರಿಗಾಗಿ ಮಡಗದೆ. LIC ಅರ್ಧ ಕಟ್ಬಿಟ್ರು ಕೊಟ್ಟಾರ ದುಡ್ಡ ವಾಪಸ್ಸು ಬರಲ್ಲ, ಅದು ಪೂರ್ತಿ ಕಟ್ಟದವ್ರಿಗೆ ಬಂದೇ ಬರ್ತದೆ 1/2 ಪುಣ್ಯ ಅನ್ನೋದು ಇದ್ದೇ ಇರುತ್ತೆ ನೋಡಿ. ಅದಕ್ಕೆ ಇಂತಹ ಪವಿತ್ರವಾದ ಸುದಿನದಲ್ಲಿ ನಾವೆಲ್ಲರೂ ಕೂಡ ಭಗವಂತನಲ್ಲಿ ಭಕ್ತಿಯಿಂದ ಬೇಡ್ಕೊಳ್ತಿರುವಂತಹ ಸನ್ನಿವೇಶ. ನಮ್ಮ ಗುರುಮಲ್ಲೇಶ್ವರ ಪಾದ ಮೆಟ್ಟಿದಂತ ನಮ್ಮ ಕಟ್ನವಾಡಿ ಗ್ರಾಮ ಇವತ್ತು ಗುರುಮಠದ ಮುಂಭಾಗದಲ್ಲಿ, ನಮ್ಮ ಕಟ್ನವಾಡಿ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಕಥೆಯನ್ನು ಕೇಳ್ತಿರುವ ಸಂದರ್ಭದಲ್ಲಿ ಈ ಭೂಕೈಲಾಸ ಕಥೆಯಲ್ಲಿ ಗಣಪತಿ ಬರೋ ತನಕ ಕಥೆ ಕೇಳ್ಬಿಟ್ರೆ ನಿಮ್ಮ ಒಂದು ಪುಣ್ಯ ಲಭಿಸಿತು ಅಂತ. ಗಣಪತಿ ಬರಕ್ ಮುಂಚೆ ಹೊಂಟಾದ್ರೆ ಫುಲ್ ಎಡವಟ್ ಆಯ್ತದ. ಇಲ್ಲಿ ನಮ್ಮ ಕಥೆಯಲ್ಲಿ ರಾವಣ ಆತ್ಮಲಿಂಗ ತರೋದಕ್ಕೆ ಕೈಲಾಸ ಪರ್ವತದ ಕಡೆ ಹೊರಡ್ತಾ ಇದ್ದಾನೆ. ತಾಯಿ ಆದವಳು, ಮಗನೇ ಶಿವನ ಆತ್ಮಲಿಂಗವನ್ನು ತಂದು ನನ್ನ ಕೈಲಿ ಪೂಜೆ ಮಾಡಿಸ್ಬಿಟ್ರೆ ಇನ್ನು ಅದಕ್ಕಿಂತ ಪುಣ್ಯ ನನಗೆ ನೆನಪ ಬೇಕು ಅಂತ ತಾಯಿ ಆದವಳು ಸಂತೋಷದಿಂದ ಕಳಿಸ್ತಾ ಇದ್ದಾಳೆ. ಅಮ್ಮ, ಶಿವನ ಆತ್ಮಲಿಂಗವನ್ನು ತಂದು ದರವಳಗಿರಿಸದೆ ಹೋದ್ರೆ ನಾನು ನಿನ್ನ ಮಗನೇ ಅಲ್ಲ ತಾಯಿ, ಹಿಡಿದು ಕಾರ್ಯವನ್ನು ಜಯಿಸಿಕೊಂಡು ಖಂಡಿತ ಬರ್ತೇನೆ ಅಂತ ಕೈಲಾಸ ಪರ್ವತದ ಕಡೆ ಬರ್ತಾ ಇದ್ದಾನೆ. ಓಂಕಾರವೇ ಶಿವಮಯವೋ, ಓಂಕಾರವೇ ಜಗಮಯವೋ, ಈ ಶಿವಮಯವೋ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇವರು ಶಿವಾಯ ಅಂದ್ರು. ಚಳಿಗಾಲ, ನಿಮ್ಮೆಲ್ಲರಿಗೂ ಏನಾರು ಒಂದು ಪದಾರ್ಥ ಕೊಡಬೇಕು ಅಂತಾನೆ ಗಳಿಗಳಿಗೂ ಟಿವಿ ವ್ಯವಸ್ಥೆ ಮಾಡಿರೋದು. ಈ ಪವಿತ್ರವಾದ ಸಂದರ್ಭದಲ್ಲಿ ಒಂದು ಉರುಪಾಗಿರೋ ಗೀತೆಯನ್ನು ಆಡ್ತಾ ನಮ್ಮ ಕಾರ್ಯಕ್ರಮ ಮುಂದಿನ ಭಾಗ ಬರೋಣ.
ಓ ಓ ಓ ಓ ಹೃದಯ ಸಮುದ್ರ ಕಲಕಿ ಹುಕ್ಕಿದ ದೇಶದ ರೋಷಾಗ್ನಿ ಜ್ವಾಲೆ ಹುರಿದು ಉಗೇ ಮಾದೇಶ್ವರ, ಉಗೇ ಮಾಯಿಕಾರ. ಪರವಾಗಿಲ್ಲ, ಟೀ ಕೊಟ್ಟ ಮೇಲೆ ಸ್ವಲ್ಪ ಗರ್ಮ ಆಗದೆ. ಮಹಾನುಭಾವನ ಆಗಿರ್ತಕ್ಕಂಥ ರಾವಣ ಕೈಲಾಸಕ್ಕೆ ಬರ್ತಾ ಇದ್ದಾನೆ. ಚೆನ್ನಾಗಿದೆ ನೋಡಿ ತಮಾಷೆ. ಕೈಲಾಸದಲ್ಲಿ ಪಾರ್ವತಿ ಪರಮೇಶ್ವರ ಅಂತರವಿಲಾಸ ಸಮಯವಾದ್ದರಿಂದ ಒಳಗಡೆ ಯಾರನ್ನೂ ಬಿಡಕೂಡದು ಅಂತ ಬಾಗಿಲ ನಂದೀಶ್ವರ ಕೂತವನೆ. ಇವನು ತಡದ, ರಾವಣ ಒಳಗಡೆ ಹೋಗೋದಕ್ಕೆ ಅಪ್ಪಣೆ ಇಲ್ಲ, ನಾನು ತುರ್ತಾಗಿ ಪರಶಿವನನ್ನು ನೋಡ್ಲೇಬೇಕು, ನಮ್ಮಮ್ಮನಿಗೆ ಮಾತು ಕೊಟ್ಟು ಬಂದಿದ್ದೀನಿ. ನಾನು ಶಿವನಿಗೆ ಮಾತು ಕೊಟ್ಟಿದ್ದೀನಿ ಒಳಗಡೆ ಬಿಡಲ್ಲ ಅಂತ. ಬಿಡ್ಲೇಬೇಕು, ಬಿಡಲ್ಲ ಕಣಯ್ಯ. ರಾವಣನ ಕೋಪ ಬಂತು. ಕೋಡ್ಗ ಬಿಡ ದಾರಿನ, ಕೋತಿ ದಾರಿ ಬಿಡು ಅಂದ. ನಂದೀಶ್ವರ ಅಂದ್ರೆ ಯಾರವನು? ದ್ವಿತೀಯ ಶಂಭು, ಎರಡನೇ ಈಶ್ವರ ಅವನು. ಯಾವ 12ನೇ ಶತಮಾನದಲ್ಲಿ ಮಹಾಪವಿತ್ರವಾಗಿರ್ತಕ್ಕಂಥ ಬಸವಣ್ಣನಾಗಿ ಹುಟ್ಟವನವನು. ನನ್ನನ್ನೇನಂದೆ? ಕೋತಿ ದಾರಿ ಬಿಡುವಂದೆಲ್ಲ ರಾವಣ, ನಿನಗೆ ಈ ತ್ರೇತಾಯುಗದಲ್ಲಿ ಆ ಕೋತಿಗಳಿಂದಲೇ ಸಾವು ಬರಲಿ ಹೋಗು ಅಂದ. ನೋಡಿ, ಭೂಕೈಲಾಸ ಕಥೆಯಲ್ಲಿ ಮುಂದಿನ ರಾಮಾಯಣಕ್ಕೆ ಇದೇ ಮೊದಲನೇ ಶಾಪ. ಸುಮರಣ, ನಮ್ಮ ಇದೇ ಗ್ರಾಮದ ಶಿವಪ್ಪನವರು, ಕಟ್ನವಾಡಿ ಗ್ರಾಮ, ಅವರು ಕೂಡ 100 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತ ಒಳ್ಳೇದು ಮಾಡ್ಲಿ. ನನ್ನನ್ನು ಕೋತಿ ಎಂದೆಲ್ಲ, ಆ ಕೋತಿಯಿಂದಲೇ ನಿನಗೆ ಸಾವು ಬರಲಿ. ನೋಡಿ, ಮುಂದೆ ರಾಮಾಯಣದಲ್ಲಿ ಸೀತೆಯನ್ನು ತಗೊಂಡಾಗ ಅಶೋಕವನದಲ್ಲಿ ಇಟ್ಕೊಂಡಿರ್ಬೇಕಾದ ರಾವಣ ಸೀತೆ ಎಲ್ಲಿದ್ದಾಳೆ ಅಂತಾನೆ ಗೊತ್ತಿಲ್ಲದೆ ಪರದಾಡುವಾಗ ಯಾವ ಸೀತೆಯನ್ನು ಹುಡ್ಕೊಂಡು ಧನುಸ್ಕೋಟಿಯಿಂದ ಹಾರಿ ಲಂಕೆಯನ್ನು ಪತ್ತೆ ಹಚ್ಚಿ ಲಂಕೆಯನ್ನು ಅರ್ಧ ಸುಟ್ಟು ರಾವಣರ ಯುದ್ಧವಾಗಿ ರಾಮಸೇತುವೆಯನ್ನು ಕಟ್ಟಿ ರಾವಣ ಸಾಯೋದಕ್ಕೆ ಯಾರು ಕಾರಣ? ಕೋತಿಗಳು. ಯಾರೋ? ಕಪ್ಪುಗಳು. ಸುಮ್ನಿರ, ಎಲ್ಲ ಬಾಲ ಕಲಾವಿದರು, ಬಾಲ ಒಂದಿಲ್ಲ ಅಷ್ಟೇ. ಆ ಕೋತಿಯಿಂದೆಲ್ಲ ಸಾವು ಬರಲಿ ಎಂದಾಗ ಇವನೇನಂದ? ಎಲ್ಲ ಎತ್ತಿ ಶಿವನ ಹೊತ್ಕೊಂಡು ನಿನಗೆ ಇಷ್ಟೊಂದು ತಿರುಗಾಡುವಂತ, ಶಿವನ ಹೊತ್ಕೊಂಡು ತಿರುಗಾಡು ನಿನಗೆ ಇಷ್ಟೊಂದು ಕೊಬ್ಬಿರ್ಬೇಕಾದ್ರೆ ಮನಸಾರೆ ಶಿವನನ್ನು ಭಜಿಸೋ ನನಗೆಷ್ಟಿರ್ಬೇಕು? ನೀವೆಲ್ಲ ಕೈಲಾಸದಲ್ಲಿ ಇದೆಯೇ ಅಂತ ನಾನು ಇಷ್ಟೊಂದು ಕೊಬ್ಬು. ಈ ಕೈಲಾಸನೇ ಎತ್ಕೊಂಡ ಭೂಲೋಕಕ್ಕೆ ಮಡಿಕೊಂಬಿಟ್ರೆ ಅವನಂತ ಭೂಪ ನೋಡಿ, ಕೈಲಾಸನೇ ಎಗಲು ಕೊಟ್ಟು ಬತ್ತಿ ಎತ್ಬಿಟ್ಟ. ಹರ ಹರ ಮಹಾದೇವ್. ಕೈಲಾಸ ಎತ್ಬಿಡ್ತು. ಪಾರ್ವತಿ ಹೇಳ್ತಾಳೆ, ನಾವೇ ಭೂಲೋಕಕ್ಕೆ ಸಿಡ್ಲು ಗುಡುಗು ಮಳೆ ವಹಿಸೋರು, ಇದು ಯಾರೋ ನಮ್ಮ ಕೈಲಾಸಕ್ಕೆ ಸಿಡ್ಲು ಗುಡುಗು ವಹಿಸ್ತಾವ್ರಲ್ಲ. ಪಾರ್ವತಿ, ಕೋಪ ಸಿಡ್ಲು ಗುಡುಗಲ್ಲ. ರಾವಣನಿಗೆ ಕೋಪ ಬಂದು ಕೈಲಾಸ ಎತ್ಬಿಟ್ಟವನೇ. ನಿಮ್ದು ಬಹಳ ಅತಿ ಆಯ್ತು ಅಂದ್ರೆ ಒಗ್ಗಿಸ್ಕೋಬೇಕು ಅಂದ್ರೆ ಇಷ್ಟೊಂದು ಒಗ್ಗಿಸ್ಕೋಬೇಕಾ? ಕೈಲಾಸನೇ ಎತ್ಬಿಟ್ಟವನೇ ಕೂತಿರಲಿ, ಎತ್ಕೊಂಡು ಹೊಟ್ಟೋದ್ರೆ ಏನ್ ಮಾಡ್ತೀರಾ? ಕೈಲಾಸ ಅಂದ್ರೆ ನಾಟ ಸಾಮಾನು. ಪಾರ್ವತಿ, ಕೈಲಾಸದ ತೂಕ ಅವನು ಗೊತ್ತಿಲ್ಲ, ಸ್ವಲ್ಪ ಇರುವಂತ ಒಂದು ಉಗುರು ಉಂಗುಷ್ಟು ತೂಕವನ್ನ ಶಿವನ ಕೈಲಾಸದ ಮೇಲೆ ಬಿಟ್ಟ ಕೂಡಲೇ ಕೆಳಗಡೆ ಒತ್ಕೊಂಡಿದ್ದು ರಾವಣನಿಗೆಲ್ಲ ತೂಕ ತಡೆಯಕ್ಕಾಗತ್ತೆ.
ಶಿವನೇ ತೂಕ ಬಿಟ್ಟ ಮೇಲೆ ಎಲ್ಲಿಗೆ ಭೂಲೋಕಕ್ಕೆ ಬಂದ ಪರ್ವತಗಳ ಕಾನಾರುಗಳೆಲ್ಲ ರಾಪ್ಪನೆ ಬಿದ್ದವನು ಕೆರಳಿ ಎದ್ದು ಕೂತ್ಕೊಂಡೆ ಅಲ್ಲ ಶಿವನೇ, ವರ ಕೇಳಲು ಕೈಲಾಸಕ್ಕೆ ಬಂದರೆ ನೀನೇನಂದೆ? ನನ್ನನ್ನು ನಂದೀಶ್ವರನ್ ಇಲ್ಲಿ ತಂದು ಕೇಳಿದ್ಯಾ? ಏ ಶಿವ, ವರ ಕೇಳಕ್ ನಾನು ಯಾಕೋ ಕೈಲಾಸಕ್ಕೆ ಬರಬೇಕು, ನಾನಿರೋ ಜಾಗಕ್ಕೆ ನೀರು ಬರಬೇಕು, ಆ ರೀತಿ ಮಾಡ್ತೀನಿ ಅಂತ ಪೀತಾಂಬರವನಾಸಿ ತಪಸ್ಸು ಕೂತ್ಕೊಂಡ್ಬಿಟ್ಟ. ಇವನು ಕೂತ್ಕೊಂಡ್ಬಿಟ್ಟ, ಅವ್ರು ಬಂದ್ರು ನೋಡಿ. ಯಾರು? ಎಲ್ಲ ಕತ್ತಲು ಬರ್ಲೇಬೇಕಲ್ಲ. ಎಡದ ಕೈಲಿ ತಾಳ, ಬಲ್ದ ಕೈಲಿ ತಂಬೂರಿ. ಯಾರೋ ನಾರದರು. ಯಾರೋ? ಓಹೋ, ಇಲ್ಲೂ ಅವರ ಅಂದಾಗ ಆಯ್ತು ಒಟ್ಲಿ. ಇದಕ್ಕೆ ನಾರದರು ಎಷ್ಟೂರ್ಲಿಲ್ಲ, ಕಟ್ನೋಡಿಗೆ ಇಲ್ಲಿಗೆ ಬಂದಿಲ್ಲ, ಮಧ್ಯೆ ಎದ್ದು ಹೋಯ್ತಾರಲ್ಲ ಅವರು. ಹೌದು. ಅಣ್ಣ ತಂದಿರೋ ಗಟ್ಟ ಬಾಳ್ಕೊಂಡು ಹೋಯ್ತಾರೆ, ಹೆಂಗಾರ ಮಾಡಿ ಅವ್ರ ಮನ ಮುರಿದು ಬಿಡ್ಬೇಕು. ಊರ್ಲಿ ಒಂದು ಒಳ್ಳೆ ಕೆಲಸ ಆಯ್ತಾರೆ, ಹೆಂಗಾರ ಮಾಡೋದಕ್ಕೊಂದು ಕಡ್ಡಿ ಹಾಕ್ಬೇಕು. ಇದಕ್ಕೆ ಪುಡಿ ಬಿಡೋರು ಅಂತಾರೆ. ಖಾರದ ಪುಡಿ ಏನಾಗದ? ಖಾರದ ಪುಡಿ ಏಟ್ ಬೇಕಾದ್ರೂ ತಪ್ಪಿಸ್ಕೋಬಹುದು. ಹಿಂದೆ ತೂತಂಡಕ್ಕೆ ಪುಡಿ ಬಿಡ್ತಿದ್ರಂತೆ, ತೂತ್ ಮುಚ್ಚಕ್ಕೆ. ಈಗ ಹೆಂಗಪ್ಪ ಅಂದ್ರೆ ಸಂಸಾರಕ್ಕೆ ಪುಡಿ ಬಿಟ್ಬಿಡ್ತಾರೆ. ಈಗ ಅಣ್ಣ ತಮ್ಮದಿರಿಗೆ ಪುಡಿ ಬಿಟ್ಬಿಡ್ತಾರೆ. ನೋಡಿರ್ಬೇಕು ನೀವು. ಎರಡು ದೊಡ್ಡವ ಬಸ್ ತಕೊಂಡಂತ, ಎರಡನೇವ 83 ಚಕಲ್ ಲಾರಿ ತಕೊಂಡಂತ, ಮೂರನೇವ ಯಾವ್ದ ಭತ್ತ ಕೊಯ್ಯ ಮಿಷಿನ್ ತಕೋಬೇಕು ಅಂತಿದ್ದಾನಂತ. ತಕೊಳಕ್ ಬಿಡ್ಬಾರ್ದು ಕಣ. ತಕೊಳಕ್ ತಮಿಳ್ನಾಡು ಹೋಗಿದ್ ಬಂದಂತ ನೆನ್ನೆ. ಏನ್ ಮಾಡೋಣ, ಕಿರಳಿ ತಳಕಿವೆ ಅಂತ ಮೂಡ್ಸಿಮೇವು ಇರ್ಕಿರಿ ಅವಳ ಇತ್ತಳಕಿವಿ. ಅಯ್ಯೋ, ನನ್ನ ಹೇಳ್ತೇವೆ ಇವಳಿಬ್ರು ಫ್ರೆಂಡು ಕಣ್ಣಣ್ಣ ಒಂದೇ ಕಡೆ ಸಂಘಕ್ಕೆ ಸೇರವ್ರ. ನಾಳೆ ಮೀಟಿಂಗ್ ಅದ ಮಡಗಿಸ್ಬಿಡ್ತೀವಿ ನೀವು. ಕರೆಕ್ಟ್ ಬಂದು 2 ದಿನ 2 ಮಾತು ಹೇಳ್ಕೊಟ್ರೆ 2 ಮಾತಗ ಮನೆ ಮುರಿದೋಗಿರುತ್ತ. ಅದಕ್ಕೆ ಕೂತ್ಕೊಂಡ್ರಿ ಏನಾಗದ? ಕೂತ್ಕೊಂಡಿ. ನಿಮ್ಮ ಯಜಮಾನ್ರು ಇಲ್ಲೇ ನಗರಕ್ಕೆ ಹೋಗಾರ. ಅಲ್ಲ, ಮದುವೆ ಮುಂಚೆ ಎಷ್ಟು ಚಂದಾಗಿದ್ರಿ, ಮದುವೆ ಆದ್ಮೇಲೆ ಹಿಂಗ್ ಆಗ್ಬಿಟ್ರೆ ನೋಡ್ತೀರ ನನ್ನ ಒಟ್ಟ ಕಳ್ಳೆ ಕಿತ್ಕೊ ಬರಂಗ ಆಯ್ತಕ್ಕ. ಅದಕ್ಕೆ ನನ್ನ ಮಾತು ಕೇಳಿದ್ರೆ ನಿಮ್ಗೆ ಸರ್ ಮಾಡ್ಬಿಡ್ತೀನಿ. ಹೇಳದ್ಕ ಕೇಳ್ತೀನಿ ಕಣ. ಅದಕ್ಕೆ ನನಗೇನ್ ಸಿಕ್ಕದ್ದು ನಿನ್ ಒಳ್ಳೇದಕ್ಕ ಹೇಳು, ಕೇಳ್ತೀನಿ ಕಣ. ನಿನ್ ಗಂಟೆನ ಕೇಳ್ಬಿಟ್ಟು ಪಾಲ್ ತಕೊಂಬಿಡು. ಅವ್ ನನ್ನೇ ಪ್ಯಾನ್ ಮಾಡ್ತಾನವ. ಪ್ಯಾಲ್ ಮಾಡ್ಬಿಡ್ತಾನ. ನಮ್ಮ ಅಟ್ಟ ನೋಡು, ಮದುವೆ ಆದ 1 ತಿಂಗಳಿಗೆ ಎಂದು ಬರ್ಬೇಕಂಗ್ ಮಾಡ್ಬಿಟ್ಟನಲ್ಲ ಗಡದ್ನಂಗ. ಮದುವೆ ಆದ 1 ತಿಂಗಳಿಗೆ ಎಂದು ಬರ್ಬೇಕು ಹಂಗ್ ಮಾಡ್ಬಿಟ್ಟಿ. ಸೀರವಾಗ ಬಟ್ಟವಾಗ ಎಲ್ಲವನ್ನ ಈಗ ಚೂಡಿದಾರವಾಗ ಬಂದಿನಿ. ಈಗ ಚೂಡಿದಾರೆ ಹಂಗದ್ ಬಸ್ ಇಟ್ಕೋಬೇಕು. ಹೆಂಗ್ ಸುಮ್ಮನೆ ಅಂತ ತಿಳ್ಕೊಂಡಿದ್ದೆ ನಾವು ಮ್ಯಾಗ್ನೆಟಿಕ್ ಪವರ್ ಇದ್ದಂಗ ನಮ್ಮ ಮಾತ ಕೇಳಲೇಬೇಕು. ಅದಕ್ಕ ಹೊಡೆದ್ ಬಿಟ್ರ ಹೊಡೆದು ಬಿಡ್ತಾನ. ನಾ ಕಾಣಿ ಹೊಡೆದು ಬಿಡದ. ಪುಟ್ಟ ಮೇಲೆ ಮೊರ ಎತ್ತಾಕೋ, ಮರ ಮೇಲೆ ಪುಟ್ಟ ಎತ್ತಾಕೋ, ದಿಕ್ ತಪ್ಪನಿ ಎತ್ತಾಕೋ. ಅವ್ನಿ ದಬ್ಬಕ ತಕೊಂಡ್ ಡಮ್ ಡಮ್ನ ಆರಿಸ್ಬಿಟ್ಟಾನ. ಅದಕ್ಕೂ ಬಗ್ಲಲ್ಲಿ 3 ದಿನ ಗಂಟೆ ನೀರು ನೆಳು ಏನು ಕೊಡ್ಬೇಡ, ಅಲ್ಲಿ ಕಿರ್ಕ ಮನಿಕ ಅವನೇ ಬತ್ತಾನ ದಾರ್ಗ. ಅದಕ್ಕೂ ಬಗ್ಲಿ ಹಗ್ಗ ತಗದ್ ತೊಲಗಾಕು. ನೀನ್ ಎತ್ತಾಕೋ, ಇನ್ನೊಂದು ಮದುವೆ ಮಾಡ್ಕೊಂಬೇಡ್ಗಾಗಿರ್ತೀರಿಯಾನವ. ಸುಮ್ನೆ ಹಗ್ಗ ತಗದ್ ತೊಲಗಾಕು. ನಮ್ಮ ಎಟ್ಟೊ ಬಿದ್ದೋದು ಸೀಮೆಣ್ಣಕ್ಕೆ ಅನ್ಗೆ ಕಣ. ಏನೂ ಗೊತ್ತಿದ್ದ ಅದೊಳಗೆ ಅಷ್ಟು ಮಾತು ಹೇಳ್ಕೊಟ್ರ ಮನ ಮುರಿದೋಗೋದೆಷ್ಟು ತಗೊಂಡ ಅಂತೇಳಿ ಊರೆಲ್ಲ ಪಂಚಮಿ ಹಬ್ಬ ಮಾಡ್ತಾವ್ರ. ನೀ ತರ ಪಾಟ್ ತಕೊಂಬನಿಗಿದೆ. ಇದು ಯಾವ್ದ ನೀವು ಹೊಸ ಇದು ಪಾಲ್ ತಕೊಳ್ರಿ, ಪಾಲ್ ತಕೊಳ್ರಿ. ತರದಾಕ್ಬಿಟ್ಟಾನು. ತರದಾಕ್ರಿ, ಆಮೇಲೆ ಫಸ್ಟ್ ಪಾಲ್ ತಕೊಳ್ರಿ. ಓಯ್ ಏನ ನನ್ನ ಎದುರುಗ ನಿಂತ್ಗ ಮಾತಾಡಕ ತರ ನಡಕ್ತಿದ್ದವ. ಕಣ್ಣು ಮೆಟ್ರಿಸ್ಕೊಂಡು ಕಣ್ಣು ಬಾರಿಸ್ಕೊಂಡು ಪಾಲ್ ತಕೊಳ್ಳಿ ಅಂತ ಅವಳ. ನೀವು ಒಳ್ಳೆ ಕಮ್ಮಿ. ಒಳ್ಳೆ ನೀ ಯಾವತ್ತು ಮಹಿಳಾ ಸಂಘಕ್ಕೆ ಸೇರ್ದ ಅವತ್ತೇ ನನ್ ಮನ್ ಮುರಿದೋಯ್ತು ಕಮ್ಮಿ. ನಾ ಸಂಘ ಸೇರ್ತಾನೆ 40,000 ಲೋನ್ ತಕೊಡಿ, 16 ತೀರಿಸ್ತ್ರಿ. ನಾ ಗೇದು ತೀರ್ಸಕ್ಕಾಗಲ್ಲ. ಆಳದ ಮುಂಡ ಮಗ ನಮ್ಮ ಅಪ್ಪದಲ್ಲಿ ತಂದ್ಬಿಟ್ಟ ನಿಮ್ಮ ಗಂಡು ಬೇಕು ಅಂತ. ಏನಮ್ಮ ಹಿಂಗ್ ಹೋಗಿತ್ತಿದೆ? ನೀ ಸಂಘದಿಂದ ಲೋನ್ ತಕೊಟ್ಟಿದ್ಯಾ, ಪಾಲ್ ತಕೋಬೇಕ. ತಕೊಳ್ಳಲ್ಲ ಅಂದ್ರೆ ಆರಿಸ್ಬಿಟ್ಟೆಯ. ನಿಮ್ ಊರ್ಗ್ ಹೋಯ್ತಿದೆ, ಕೆಂಪನ ಬಸ್ ಹತ್ಕೊ ಹೋಗೋ, ಅದಕ್ಕೂ ಚಾರ್ಜ್ ಇಲ್ಲ. ತಕೊಳ್ಳಲ್ಲ ಅಂತ ಚೆನ್ನಾಗಿ ಗೊತ್ತು ಕಣ್ರಿ. ಯಾತಕ್ ಬದುಕಿರ್ಬೇಕು? ಕೊಡು ಕುಸು ಹಾಕ್ವಾ. ಇವ್ ತಿಥಿ ಮಾಡೋ ನಡೆದ್ ಬದುಕಿರೋದಕ್ಕೆ ಸಹಾಯ ಬೇಟು ವೈರ ಹಗ್ಗ ಕೊಡು. ಹಗ್ಗ ತಗ ತೊಲಗ ಹಾಕೊಂಡಾಗ್ಲೇ ಹೇಳ್ಕೊಟ್ಟಿರ್ತಲ್ಲ ಹಿಂಗೆ ಮಾಡುವಂತ. ಲೇ ಸುಮ್ರಮೆ ಆಯ್ತು. ನೀನ್ ಯಾ ತಕೊಂಡ್ರ ಐಕ್ಳು ತಬ್ಲೆಗೆ ನಾ ಜೈಲ್ಗೆ ಹೋಗ್ಬೇಕಾಯ್ತ. ಪಾಲ್ತಾನೆ 150 ಎಕರೆ ಜಮೀನಿದ್ದ, 20 ಕುಂಟೆ ಜಮೀನದ 2 ಅಂಕಣ ಮನೆ ಬರ್ತದ. ತಕತ್ನಿ ಬಿಡು. ನಿನ್ಗ ಹೇಳ್ಕೊಟ್ರೆ ಅವ್ರಿಗೆ ಇಬ್ರಿಗೂ ಕುಷ್ಠರೋಗ ಬಂದ್ ಸಾಯ್ಲಿ ಅಂತದ್ದೆ. ಪಾಲು ತಕೋಬೇಕು. ಯಾರ ಪಾಲ್ ಮಾಡ್ಬಿಟ್ಟು ಮಾತ್ರ ಮಾಡ್ಬಿಟ್ಟು ಬರ್ಬೇಕು. ಹೆಂಗ್ ಬಿಟ್ಟಿದವಳು ಪುಡಿ ಅವ, ಹೆಂಗ್ ಬಿಟ್ಟಿದವಳು ಪುಡಿ ಅಲ್ಲಿ ಮೊದ್ಲು ಅಂತವ್ರಿದ್ರೆ ಮೊದ್ಲು ಸಂಘದಿಂದ ಕಿತ್ತಾಕಿ ಅವ್ರನ್ನ. ಇಲ್ಲಿ ಅಲ್ವೇ ಇರಕಬಿಡು ಒಳ್ಳೆಯವರು. ಇಲ್ಲಿ ನೋಡಿ ನಾರದ್ರು ಅಂದ್ರೆ ಅವ್ರನ್ನ ಹಿಂದಿನ ಕಾಲದಲ್ಲಿ ಒಬ್ಬರೇ ಇದ್ದವ್ರು. ಈಗ ಮಸ್ತಾಗ ಅವರ ಊರೊಳಗ ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ಕಥೆಯಲ್ಲೂ ಬರ್ತಿದ್ರು. ಒಂದು ತಾಳ, ಒಂದು ತಂಬೂರಿ. ನಮ್ಮ ಈ ಕಥೆಲೂ ಕೂಡ ಬರ್ತಾ ಇದ್ದಾರೆ. ಇವ ಕೈಲಾಸನ ಬಿಟ್ಬಿಟ್ಟು ಹೋದ್ನಲ್ಲ ಈ ರಾವಣ. ಮುಂದೊಂದ್ ದಿವಸ ಎತ್ಕ ಹೊಂಟೈತಾನ. ಇವನ್ನ ಈಗಲೇ ಸರ್ ಮಾಡ್ಬಿಡ್ಬೇಕು ಅಂತ. ಜಯ ಜಯ ಲೋಕವನ ನಾರಾಯಣ ಅಭಯ ಹರಣ ಕರುಣಾಕರಣ. ಜಯ ಜಯ ಪಾವನ
ಏನಯ್ಯ ರಾವಣ ನೀನಿಲ್ಲಿ ಹೀಗೆ? ಬನ್ನಿ ನಾರದ್ರೆ, ಶಿವ ಮೋಸ ಮಾಡ್ಬಿಟ್ಟ ನಾರದ್ರೆ, ಅದಕ್ಕೆ ಇಲ್ಲಿಗೆ ಶಿವನ್ನ ಕರೆದು ಪಾಠ ಕಲಿಸ್ಬೇಕು ಅಂತ ತಪಸ್ಸು ಮಾಡ್ತಾ ಇದ್ದೀನಿ. ಅಲ್ಲ ಕಣಯ್ಯ, ನಿನಗತ್ತು ತಲೆ ಇದ್ದ ಹೊರತು ಒಂದಾರೆ ಕೆಲಸ ಮಾಡಬಾರ್ದ? ಏನಾರ್ದ? ಅಯ್ಯ ನಿನ್ನ ಒಳ್ಳೇದು ಕೇಳ್ತಿರೋದು. ಏನಾಯ್ತು? ಅಲ್ಲ ಕಣಯ್ಯ, ಯಾರ ಜೊತೆಲಿ ಗುದ್ದಾಟ ಮಾಡ್ಬೇಕಾದ್ರು ಮೊದಲು ಅಡ್ಪಾಯ ಬಂದೋಬಸ್ತ್ ಮಾಡ್ಕೋಬೇಕು ಕಣಯ್ಯ. ಅಡ್ಪಾಯ ಹಾಗಂದ್ರೇನು ನಾರದ್ರೆ? ಅಡ್ಪಾಯ ಅಂದ್ರೆ ಆಯುಸ್ಸು. ಆಯುಸ್ಸು ಒಂದು ಗಟ್ಟು ಮುಟ್ಟಾಗಿದ್ರೆ ಕಲ್ಲು ಬಂಟೆ ಗೊತ್ತಲ್ಲ, ಚಚ್ಕೊಂಡ್ರು ಪ್ರಾಣ ಹೋಗಲ್ಲ. ನಾರದ್ರೆ ನನಗೆ ಆಯುಸ್ಸಿಲ್ವಾ? ಇದೇ ಕಣಯ್ಯ. ಯಾವ ರಾವಣ, ನಿನ್ಗೆ ಒಟ್ಟು ಆಯುಸ್ಸು ಎಷ್ಟಪ್ಪ? 6 ಕೋಟಿ ವರ್ಷಗಳು. ನಾರದ್ರೆ ರಾವಣನ ಆಯುಸ್ಸು ಎಷ್ಟು ಗೊತ್ತೇ? 6 ಕೋಟಿ ವರ್ಷ ಅಂತೆ. ನಾರದ್ರೆ ಈಗ ಕುತಂತ್ರ ಮಾಡದಿದ್ರೆ ಇನ್ನೂ ಇರವ ಈಗ್ಲೂ ಕಟ್ ನೋಡ್ಕೊ ಬರೋನೇನೋ. 6 ಕೋಟಿ ಅಂದ್ರೆ ಎಲ್ಲಿ ಮುಗ್ಸಕ್ಕಾಯ್ತಿತ್ತು? ಬರೋ 60-70ಕ್ಕೆ ಸರಪಣಿ ಕಟ್ಟಾಕ್ಬೇಕು ನಮ್ನ. ಕೆಲವ್ರು 15 ಕಿತ್ಕೊಂಡ್ಬಿಟ್ಟಾಯ್ತಾರ. 6 ಕೋಟಿ ರಾವಣ ನಿನ್ಗೆ ಲೆಕ್ಕದಲ್ಲಿರೋದು. ಬ್ರಹ್ಮ ಅದ್ರಲ್ಲಿ 1/2 ಕೋಟಿ ಕದ್ದವನ, ಅದು ಗೊತ್ತಾ ಅಂದ್ರು, ಬಿಟ್ರು ಪುಡಿಯ. ನಾರದ್ರೆ ಏನ್ ಹೇಳ್ತಾ ಇದ್ರೆ ನೀವು? ಹ್ಞೂ ಕಣಯ್ಯ, ನನ್ನ ಹೇಳ್ಕೊಟ ಅನ್ಬೇಡ. ಯೋ ರಾವಣ, 1/2 ಕೋಟಿ ಆಯುಸ್ಸು ಅಂದ್ರೆ 50 ಲಕ್ಷ ವರ್ಷ ಎಷ್ಟು ಆಟ ಆಡ್ಬೋದು ನೀನು? ಈಗ ಏನ್ ಮಾಡೋದ್ ನಾರದ್ರೆ? 50 ಲಕ್ಷ ವರ್ಷ ಬಿಡಕಾಯ್ತದ? ಕರೆದು ಬಿಟ್ಟು ಕೇಳು ಬ್ರಹ್ಮನ್ನ. ನನ್ನ ಹೇಳ್ಕೊಟ ಅನ್ಬೇಡ, ಈಗಲೇ ಕರಿತೀನಿ ನಾರದ್ರೆ. ಯೋ ಇರು ಹೊರಟು ಕಣಯ್ಯ ನೀನು. ಬ್ರಹ್ಮ ಬಹಳ ಬುದ್ಧಿವಂತ. 6 ಕೋಟಿನೇ ಇರುವಾಗ 1/2 ಕೋಟಿಯಿಂದ ಏನಪ್ಪ ಅಂತಾನೆ. ಏನ್ ಮಾಡ್ತೀಯಾ? ಏನ್ ಮಾಡ್ಬೇಕು ನಾರದ್ರೆ? ಇಲ್ಲಿ ಸರಿಯಾಗಿ ಕೇಳ್ಕೊ. ನನ್ಗೆ 6 ಕೋಟಿ ಬೇಡ, 1/2 ಕೋಟಿನೇ ಬೇಕು ಅನ್ನು. 6 ಕೋಟಿ ಬೇಡ, 1/2 ಕೋಟಿ. ಹಾಗೆ ಕೇಳ್ತೀನಿ ನಾರದ್ರೆ, ಹಾಗೆ ಕೇಳ್ಬೇಕು ನೀನು. ನೀವ್ ಹೇಳ್ಕೊಟ್ಟ ಹಂಗೆ ಕೇಳ್ತೀನಿ ನಾರದ್ರೆ. ಕೇಳು, ನನ್ನ ಹೇಳ್ಕೊಟ್ಟ ಅನ್ಬೇಡ, ಇಲ್ಲೇ ಮನೇಲಿ ಇರ್ತೀನಿ. ಆತ್ಮಲಿಂಗ ತರಕ್ ಹೋಯ್ತಿದ್ ರಾವಣನ್ ತಲೆ ಕೆಡಿಸಿ ನಾರದ್ರು ಬ್ರಹ್ಮನ್ ಕುರು ತಪಸ್ಸು ಮಾಡಿಸ್ತಾವ್ರೆ. ಓಂ ಬ್ರಹ್ಮದೇವಾಯ ನಮಃ, ಓಂ ಬ್ರಹ್ಮದೇವಾಯ ನಮಃ. ಹೇ ಸರಸಿಜೋತ್ಸವ ಸರಸುಜಾತನ ಸರಸ್ವತಿಯ ಪ್ರಿಯಕರನೆ ಬ್ರಹ್ಮನೇ ಸ್ಮರಣ ಮಾತ್ರದಿ ಬಂದು ಸಲಗುವ ಹಂಸವಾಹನನೇ ಪರಮ ಕರುಣಾಮೂರ್ತಿ ನಿನ್ನೆ ಚರಣ ಕಮಲದಿ ಶಿರವನಿಡುತ್ತಲೇ. ಪರಮ ಕರುಣಾಮೂರ್ತಿ ನಿನ್ನೆ ಚರಣ ಕಮಲದಿ ಶಿರವನಿಡುತ್ತಲೇ. ಬ್ರಹ್ಮದೇವ ವರವಂದನು ಬೇಡುವೆನು, ಕೃಪೆ ಮಾಡಿ ಹರಸಲ್ಲ, ಕೃಪೆ ಮಾಡಿ ಹರಸಲ್ಲ. ಓ ಬ್ರಹ್ಮದೇವ, ಓ ಬ್ರಹ್ಮದೇವ. ರಾವಣ, ನಿನ್ನ ಅಪೇಕ್ಷೆ ಏನು? ಏ ಬ್ರಹ್ಮದೇವ, ನನಗೊಟ್ಟಿರೋ ಆಯುಸ್ಸೆಷ್ಟು? 6 ಕೋಟಿ ವರ್ಷ. ನೀನು ನನ್ನ ನೆಲೆ ಬರೆದಿರೋದು 6 ಕೋಟಿ. ಯಾಕೆ 1/2 ಕೋಟಿ ಕದ್ದೆ? ಯಾಕೆ 1/2 ಕೋಟಿ ಆಯುಸ್ಸನ್ನು ಕದ್ದೆ? ಸಮಾಧಾನ. ಆ 1/2 ಕೋಟಿ ಆಯುಸ್ಸಿನಲ್ಲಿ ನಿನಗೆ ದುರಹಂಕಾರ, ದುರ್ಮರಣ, ದುರ್ವಿಚಾರ, ಕಂಟಕ ಎಲ್ಲ ಇರೋದು. ನನ್ನ ಮೊಮ್ಮಗ ಚೆನ್ನಾಗಿರ್ಲಿ ರಾವಣ ಅಂತ 1/2 ಕೋಟಿ ಆಯುಸ್ನ ಕಿತಾಕಿ ಚೆನ್ನಾಗಿರೋ 6 ಕೋಟಿ ಬರ್ದಿದ್ದೀನಿ ಅನ್ಭವಿಸು. ನಿನ್ನ ನಾಟಕ ಸಾಕು, ನನಗೀಗ 1/2 ಕೋಟಿ ಆಯುಸ್ ಬೇಕು. 6 ಕೋಟಿ ಇದೆಯಲ್ಲಯ್ಯ, ನನಗೆ 1/2 ಕೋಟಿ ಬೇಕು. 6 ಕೋಟಿ ತೀರ್ಲಿ. ನಿನ್ನ 6 ಕೋಟಿ ನಂಗೆ ಬೇಡ, 1/2 ಕೋಟಿನೇ ಬೇಕು. ಯೋಚನೆ ಮಾಡು, 1/2 ಕೋಟಿನೇ ಬೇಕು. ಬ್ರಹ್ಮ ತಥಾಸ್ತು ಅಂದ. ನೀವೇನ್ ತಿಳ್ಕೊಂಡ? ಅದೊಂದು 6 ಇದೊಂದು ಅರ್ಧ 6 ಆಯ್ತು ಅಂತ ಇವ್ ತಿಳ್ಕೊಂಡ. 6 ಕೋಟಿ ಬೇಡ, 1/2 ಕೋಟಿನೇ ಸಾಕು ಅಂದಾಗ ಬ್ರಹ್ಮ ತಥಾಸ್ತು ಅನ್ನಲ್ಲ. 6 ಕೋಟಿ ಮುಳಿಕತ್ತು, 1/2 ಕೋಟಿಗೆ ಬಂದು ನಿಂತ್ಕತ್ತು. ನಾರದ್ರಂತವ್ರೆ ಕೈಲಾಸ ಎತ್ತಾನೆ, ಕೈಲಾಸ ಎತ್ತು. ಈಗ ಗುಂಟು ಬೇರ್ನೆ ಕೂದಾಕ್ಬಿಟ್ಟಿವ್ನಿ. ಗೊತ್ತಾದ್ರ ಬುಟ್ಟನಪ್ಪ. ಮೆತ್ತಗ ನಾರದ್ರು ಹೋಯ್ತವ್ರೆ ರಾವಣ ಅಂತ. ನಾರದ್ರೆ ಎಂತ ಒಳ್ಳೆ ಕೆಲಸ ಮಾಡ್ಬಿಟ್ರಿ ನಾರದ್ರೆ. ನಾ ಇರೋದೇ ಅದಕ್ಕೆ ಅಲ್ವಪ್ಪ. ಯಾರ್ಯಾರನ್ನ ಎಲ್ಲೆಲ್ಲೆಲ್ಲಿ ಸರ್ವ್ ಮಾಡಬೇಕು ಅಲ್ಲಲ್ಲಿ ಸರ್ವ್ ಮಾಡಕ್ಕೆ ನೋಡು. ಈಗ ನಿನ್ನ ಹೆಂಗ್ ಸರ್ವ್ ಮಾಡ್ಬಿಟ್ಟಿ ನಾನು. ನಾ ಬರ್ಲಾ? ಹೋಗ್ ಬನ್ನಿ ನಾರದ್ರೆ. ಇವನ್ಗ 1/2 ಕೋಟಿ ಆಯ್ಸ್ಲೆ ದುರಹಂಕಾರ, ದುರ್ಮರಣ, ಕಂಟಕ ಎಲ್ಲ ಇರೋದು. ನಾರದ್ರೆ ಏನಾರು ಮಾಡದೆ ಹೋಗಿದ್ರೆ ಈಗೂ ಇರವ 6 ಕೋಟಿ ಎಲ್ಲಿ ಮುಗಿತಿತ್ತು. ಇಲ್ಲಿ ನಾರದ್ರು
ಮುಂದೆ ಏನ್ ಮಾಡ್ತಾನೋ ಅಂತಿರ್ಬೇಕಾದ್ರೆ ಎದ್ದೋಯ್ತಾವನು ಈ ಕಡೆ. ಯಾಕೆಂದ್ರೆ ನಾನು ಯಾಕೆ ಇಲ್ಲಿ ತಪಸ್ಸು ಮಾಡ್ಲಿ, ಶಿವಮೇರು ಪರ್ವತಕ್ಕೆ ಹೋಗ್ತೀನಿ ಅಂತ ಇದ್ದ. ಮನೆ ಹಾಳಾಗ ಪುನಃ ಈ ಕಡೆ ಹೋಯ್ತಾವನಲ್ಲಪ್ಪ. ಬರ್ಲಿ ಇವ್ರೆಲ್ಲಿ ಹೋಯ್ತಿದಾರ ನೋಡ್ಕೊಳ. ಹಮಾಸ ಬೇರೆ ಮೊನ್ನೆ ಆಗದ. ಈಗ ಎದ್ದೋದ್ರೆ ಫುಲ್ ಎಡವಟ್ ಆಯ್ತಾ. ಈಗ ಸುಗ್ಗಿ ಟೈಮು ಬಡ್ದು ಬಾಯ್ಗಾಕತ್ತವ. ಈಗ ಇನ್ನೊಂದು ಗಳಿಗೆ ಹೆಂಗೋ ಗಣಪತಿ ಬಂದು ಬಿಡ್ತಾನೆ. ಆಮೇಲೆ ಒಳ್ಳೇದಾಯ್ತದೆ. ಹೋಗಿ ಆಮೇಲೆ ಹೋಗೇ ಮತ್ ಮಲ್ಲಯ್ಯ ಈಕ್ಲೋ ಪೈನು ಕಣ. ಇವರು ಚೆನ್ನಾಗಿ ಕಥೆನೂ ಕೇಳ್ತಾವ್ರೆ. ಊರಿಗೆ ಒಳ್ಳೆ ಹೆಸರು ತತ್ತಾರೆ ಇವರು. ನೀನು ಸರಿ ಕಣ, ನೀನು ಸರಿ ಒಟ್ಲಿ. ಡೈರೆಕ್ಟರ್ ಪ್ರಮೇಶ್ ಅವರು ಇರ್ಲಿ, ಒಳ್ಳೇದಾಗ್ಲಿ. ಈ ಪವಿತ್ರವಾದಂಥ ಸುದಿನದಲ್ಲಿ ನಾವು ಚಳಿ ಅಂತ ಮಲ್ಕೊಳ್ಳೋದಲ್ಲ, ನಿದ್ರೆ ಬರ್ತದೆ ಅಂತ ಹೋಗೋದಲ್ಲ. ಇವತ್ತಿನ ದಿವಸ ಇನ್ನೊಂದಿನ ಸಿಕ್ಕಲ್ಲ. ಹೋಗಿ ತಿರ್ಗಾಡ್ಕೊಂಡು ಪುನಃ ಬಂದು ಅಲ್ಲೇ ಕೂತ್ಕೋಬೇಕು. ನಂಟ್ರ ಮನಕ್ಕೆ ಬಂದಿರೋರು ಅಷ್ಟೇ. ಎಲ್ಲಾರ್ಗೂ ಆ ರಾಚಪ್ಪ ಸ್ವಾಮಿಗಳ ಆಶೀರ್ವಾದ ಸದಾ ತುಂಬಿರಬೇಕು. ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೀವಿ. ಇದು ಒಳ್ಳೆ ದಿನ. ಧನುರ್ಮಾಸ ಅಂದ್ರೆ ಕರದಲ್ಲಿಷ್ಟಲಿಂಗವನ್ನಿಟ್ಟು ಭಕ್ತಿಯಿಂದ ಶರಣನಾದವನು ಪೂಜೆ ಮಾಡುವಂತಹ ತಿಂಗಳು. ಈ ತಿಂಗಳಲ್ಲಿ ನಮ್ಮ ಶುಭ ಕಾರ್ಯಗಳನ್ನು ನಿಲ್ಲಿಸಿ ದೇವರಿಗೆ ಅಲಂಕಾರ ಮಾಡಿ ದೇವರ ಪೂಜೆ ಮಾಡತಕ್ಕಂಥ, ದೇವರ ಮೂಲವನ್ನ ಕಂಡುಹಿಡಿಯತಕ್ಕಂಥ ಅಂದ್ರೇನು, ಅದಕ್ಕೆ ಮೂಲ ಅಂತ ಕರೀತಾರೆ. ದೇವರ ಪವಿತ್ರವಾದ ಪೂಜೆ ಮಾಡುವಂಥ ತಿಂಗಳು. ಅದಕ್ಕೆ ಪ್ರತಿಯೊಂದು ದೇವಸ್ಥಾನದಲ್ಲೂ ವಿಶೇಷವಾಗಿ ಬೆಳಗಿನ ಜಾವದಲ್ಲಿದ್ದು ಭಕ್ತಿಯಿಂದ ಪೂಜೆ ಮಾಡುವಂತ ತಿಂಗಳು. ಇಲ್ಲಿ ಇವತ್ತು ನಾವು ಭಗವಂತನ ಕತೆ ಕೇಳ್ತಾ ಇದೀವಲ್ಲ, ಇದೆಲ್ಲ ನಮ್ಮ ಪುಣ್ಯ. ಚೆನ್ನಾಗಿದೆ ಕೇಳಿ. ನಾರದ ನೋಡಿದ್ರು ಎದುರುಗಡೆ ಪುನಃ ಬತ್ತಾವನಲ್ಲ ಅಂತ ರಾವಣ ನೋಡ್ದ. ಒಂಟಿ ನಾಮ ಹಾಕೊಂಡ್ ಪುನಃ ಯಾಕೆ ಬಂದ ಈ ನಾರದ? ಅಗನ್ನ ಭಟ್ರ ನಾರದ್ರು ಕೇಳ್ಬೇಕೆ, ಓಹೋ ರಾವಣ ಎಲ್ಗಯ್ಯ ಹೊರಟೆ? ನಿಮ್ ನಾಲ್ಕು ಸೇದೋಗ. ನೀವು ಸಿಕ್ಕಿರೋದೇ ಅಪ್ಶಕನ ಅಂದ್ರೆ ಎಲ್ಲಿಗೆ ಬೇರೆ ಕೇಳಿದ್ರಲ್ಲ. ಶುಭ ನುಡಿಯೋ ಸೋಮ ಅಂದ್ರೆ ಗೂಬೆ ಕಾಣ್ತಲ್ಲ ಮಾಮ ಅಂದಾಗಾಯ್ತು. ಅಂದಾಗೆ ಪಯಣ ಕೈಲಾಸ ಪರ್ವತಕ್ಕೆ ಹೋಗ್ತಾ ಇದ್ದೀನಿ ನಾರದ್ರೆ. ಅದೇನಪ್ಪ ಇದ್ದಕ್ಕಿದ್ದಾಗೆ ಪರಶಿವನನ್ನು ಮೆಚ್ಚಿಸಿ ಹರಣಾತ್ಮಲಿಂಗವನ್ನ ತಂದು ಧರೆ ಬಳಗಿಸಿ ಧರೆನೇ ಕೈಲಾಸ ಮಾಡಬೇಕು ಅಂತ ಹೊರಟಿದ್ವಿ. ಬಾಬಾ ನೀ ಯಾವತ್ ಕೈ ಹಾಕಿದ್ರು ದಪ್ ಕೆಲ್ಸಕ್ಕೆ ಕೈ ಹಾಕೋದು ಕಣೆ. ಸಣ್ಣ ಪುಟ್ಟ ಕೆಲ್ಸಕ್ಕೆ ಕೈನೇ ಮಡಗಲ್ಲ ನೋಡು. ಆಗ ನೋಡ್ದೆ ಕೈಲಾಸನೇ ಎತ್ಬಿಟ್ಟಿದ್ದೆ. ಈಗ ನೋಡ್ದೆ ಆತ್ಮಲಿಂಗ ತರ ಕೊಂಡಿದ್ದೀವಿ. ಹೋಗಿದ್ ಬರಪ್ಪ, ದೇವ್ರು ಒಳ್ಳೇದ್ ಮಾಡ್ಲಿ, ಹೋಗಿದ್ ಬಾ ಬರ್ತೀನಿ ನಾರದ್ರೆ. ರಾವಣ ಆತ ಕಡೆ ಹೊರಟ. ನಾರದ್ರು ಕೆಟ್ಟೋಯ್ತು ಕೆಲಸ, ಕೆಟ್ಟೋಯ್ತು ಕೆಲಸ. ಶಿವನಾತ್ಮಲಿಂಗವೇನಾದ್ರೂ ಭೂಲೋಕಕ್ಕೆ ಬಂತು ಅಂದ್ರೆ ಮುಗಿತು ಕತೆ. ರಕ್ಕಸರಲ್ಲ ಅಮರ್ರಾಗಿ ಅಮರ್ರಾದ ದೇವತೆಗಳೆಲ್ಲ ಅನಾಥರಾಗೋಗ್ತಾರೆ. ಏನ್ ಮಾಡೋದು? ಶಿವನ ಹತ್ರಕ್ಕೆ ಹೋದ್ರೆ ಏನು ಪ್ರಯೋಜನವಿಲ್ಲ. ಕಳ್ಳನಿಗೂ ಶಿವ, ಒಳ್ಳೆಯವ್ರಿಗೂ ಶಿವ ತಥಾಸ್ತು ಅಂತ ಕೊಟ್ಬಿಡ್ತಾನೆ. ಎಂತ ಗಂಡಸನ್ನು ಸರ್ ಮಾಡಕ್ ಬೆಂಗ್ಸು ಇದ್ದೇ ಇರ್ತಾಳೆ. ಸುತ್ತಿ ಬಳಸಾಡಿ ಇವ್ರ ಹತ್ರಕ್ಕೆ ಬಂತು. ಹೆಂಗಸರು ಗಂದ್ಕತ್ತವ್ರ ನಮ್ಮ ಹತ್ರಕ್ಕೆ ಬಂತು ಕತೆ. ಎಲ್ಲಕ್ಕೂ ನಾವೇ ಅಂತ ಕರೆಕ್ಟು, ಎಲ್ಲಕ್ಕೂ ನೀವೇ. ಆಧಾರ್ ಕಾರ್ಡ ಫೋನ್ಗೆ ಸಿಕ್ಸ್ಕೊಂಡ್ಬಿಟ್ಟಾರ. ಬಸ್ ಇತ್ತಾಗಾರು ಹತ್ತಾರ, ಅತ್ತಾಗಾರು ಹತ್ತಾರ. ಹೆಂಗಾಗ್ಬಿಟ್ಟದ ಪ್ರಪಂಚ ನೋಡಿ. ಈಗ ಹೆಚ್ಚಾಗಿ ದುಡ್ಡು ಕಾಸು ಓಡಾಡ್ತಿರೋದು ಅವ್ರ ತಾವ್. ಅದೇ ಗೊತ್ತು ಸುಮ್ರಣ. ಮೊನ್ನೆ ನರಸೀಪುರದಲ್ಲಿ ಒಂದು ಗುಂಪು ಬೆಟ್ಟಕ್ಕೆ ಹೋಯ್ತಾವ್ರೆ. ಏನಕ್ಕೋ ಎಲ್ಲಿಗೆ ಹೋಯ್ತಾ ಇದಾರೆ ಅಂದ್ರೆ, ಅಣ್ಣ ಒಂಚೂರು ನಿಂತ್ಕೊಳ್ಳಿ ಬನ್ನಿ, ಒಂದು 5 ನಿಮಿಷ ನಿಂತ್ಕೊಳ್ಳಿ ಬನ್ನಿ ಅಂದ್ರು. ಇದು ಯಾತಕ್ಕೆ ನಾನು ನಿಂತ್ಕೊಳ್ಳಿ ಅಂದ್ರೆ, ಬಸ್ ನಾವು ನಿಲ್ಲಿಸ್ತಾ ಇಲ್ಲ ಹೆಂಗಸರು ಅಂದ್ಬಿಟ್ಟವ. ಟಿಕೆಟ್ ದುಡ್ಡು ಇಲ್ವಲ್ಲ, ಅದಕ್ಕೆ ಅವ ಸುಮ್ ಬಿಟ್ಕೊಂಡ್ ಹೋಯ್ತಾವನ. ನಾನು ನಿಂತ್ಕೊಂಡೆ ಇಟ್ಟಿಗೆ ಬಂದು ಬಸ್ ನಿಲ್ಲಿಸ್ತಾ ಹತ್ಕೊಂಡು ಅಣ್ಣ ಟಾಟಾ ಅಂದ ಒಬ್ಬ. ವಾ, ಹಿಂಗ ಕೂತದ ಪ್ರಪಂಚ. ಸರಿ ಕಣಕ, ಬೆಟ್ಟಕ್ಕೆ ಹೋಗೋರು ನೀವು ಕೊಳ್ಳಗಾಲ ದಿಕ್ ಬಸ್ ಹತ್ಬೇಕು. ಮೈಸೂರಿಗೆ ಯಾಕೆ ಹೋಯ್ತಾ ಇದಾರೆ ಅಂದಿ. ಅಯ್ಯೋ ಇಲ್ಲಿ ಸೀಟ್ ಸಿಕ್ಕಲ್ಲ, ಅದಕ್ಕೆ ಮೈಸೂರಿಗೆ ಹೋಗ್ಬಿಟ್ಟು ಅಲ್ಲಿಂದ ಥ್ರೂ ಹತ್ಕ ಬರ್ತೀವಿ ಅಂದವ. ಪರವಾಗಿಲ್ವಾ? ಚಂದಾಗಿರಿ ಹೋಗಿ ಅತ್ತಾಗ. 2,2 ಸಾವಿರ ಬೇರೆ ಅಕೌಂಟ್ ಬಂದು ಬಿದ್ದೋಗದ. ಬಂದಿಲ್ಲ ನಿಮ್ಗೆಲ್ಲಿ ಬಂದು ಸುಮ್ಮೀರಣ. ಅವರು ಬಂದದ ಕಣ. ಅದೇ ಅವ್ರ ಅಕೌಂಟ್ ನಿಮ್ಮ ಅಕೌಂಟ್ ಬಂದಿರ್ಬೇಕು ಅಷ್ಟಿಗೆ. ಇಲ್ಲಿ ಅದ ಹೆಚ್ಚ ಮಾತಾಡಿದ್ರೆ ಅಕೌಂಟ್ನೇ ಕ್ಲೋಸ್ ಮಾಡ್ಬಿಡ್ತಾರೆ. ಬೇಡ ಸುಮ್ಮನೆ ಅವ್ರ ಸುದ್ದಿನೇ ಹೇಳೋದು ಬೇಡ.
ಇಲ್ಲೇನಾಗಿದೆ ನೋಡಿ, ನಾರದರಂದ್ರು ಎಂತ ಗಂಡಸು ಸರ್ ಮಾಡಕ್ಕೋ ಬೆಂಗಸು ಇದ್ದೇ ಇರ್ತಾಳೆ. ಶಿವನೂ ಕೂಡ ಎಂಟಿಗೆ ಸೋತು ಬಿಟ್ಟವನೇ, ಒಬ್ಬಳಿಗೆ ಅರ್ಧ ನಾರೀಶ್ವರ ಅಂತ ಅರ್ಧ ಶರೀರನೇ ಕೊಟ್ಟು ಬಿಟ್ಟವನೇ. ಅಲ್ಲಿಗೆ ಶಿವನೂ ಕೂಡ ಅಮ್ಮನವರ ಗಂಡ, ಒಬ್ಬಳನ್ನ ತಲೆ ಮೇಲೆ ಒತ್ತುಕೊಂಡವನೇ, ಇನ್ನೊಬ್ಬಳಿಗೆ ಅರ್ಧ ಶರೀರನೇ ಕೊಟ್ಟವನೇ. ನೋಡೋಣ ಏನಾಗುತ್ತೆ. ಈಗ ನಾನು ಶಿವನ ಹತ್ರಕ್ಕೆ ಹೋದ್ರೆ ನನ್ ಕೆಲಸ ಆಗಲ್ಲ, ಪಾರ್ವತಿ ಹತ್ರಕ್ಕೆ ಹೋದ್ರೆ ನನ್ ಕೆಲಸ ಆಗುತ್ತೆ. ಈ ಕೆಲವು ಟೈಮ್ಲಿ ಅಕ್ಕನವರಿಂದ ಬಹಳ ಚೆನ್ನಾಗಿ ಆಗೋಯ್ತೆ ಕೆಲಸ. ಅದು ಎಡವಟ್ಟಾರ ಆಗ್ಬಿಡು, ಆ ಕೆಲಸ ಮಾಡ್ಬಿಡ್ತಾರ ಅವರು. ಒಂದ್ ಸೈನ್ ಆಗ್ಬೇಕಾಗಿತ್ತು ಪಾಪ ಇವನ್ಗೆ, ನಮ್ಮ ಫ್ರೆಂಡ್ಗೆ. ಅದು ಎಡವಟ್ ಸೈನು ಹಾಕಲ್ಲ ಅಂತ ಅವನು ಗೊತ್ತು, ಅಧ್ಯಕ್ಷ ಅವ. ಫ್ರೆಂಡ್ ಅನ್ನ ನಾವು ಸೈನ್ ಆದ್ರೆ 75,000 ದುಡ್ಡು ಬತ್ತ ಕಣ. ಆ ಸೈನ್ ಹಾಕಲ್ಲ ಅಂತ ಓದಿ ಕಡೆ ಬರ್ತಾನಲ್ಲ ಅಣ್ಣ, ಏನಣ್ಣ ಮಾಡೋದು ಈಗ? ಆ ಫ್ರೆಂಡ್ ಬಡ್ಡೆ ಏನು ಹೇಳ್ಕೊಟ್ಟ ಗೊತ್ತಲ್ಲ, ನೀ ಹೋಗ ಹಣ್ಣು ಹಿಡ್ಕೊಂಡಾನು, ಹೋಗ ಅಕ್ಕನ ಹಿಡ್ಕೊ, ಸೈನ್ ಆಯ್ತು ಅಂತ ತಿಳ್ಕೊ. ಅಣ್ಣ ಸೈನ್ ಬೇಕಾಗಿರೋದು ಅಣ್ಣಂದು ಕಣ. ಕಡ ಅಣ್ಣನ ಸೈನ್ನೇ ಅಕ್ಕ ಹಾಕಿಸ್ತಾಳ. ನೀನು ಹೋಯ್ತಾ ಹಸುನ ಬೆಣ್ಣ ತಕೊಂಡೋಗಿ 2 ಸೇರ ಹಸುನ ಬೆಣ್ಣೆ ತಕೊಂಡು ಕೊಟ್ಬಿಟ್ಟು ಅಕ್ಕ ಅಂದ್ಬಿಟ್ಟು ಕಣ್ಣೀರ್ ಹಾಕ್ಬಿಡು, ನಿನ್ ಕೆಲಸ ಆಯ್ತು ಅಂತ ತಿಳ್ಕ. ಯೋ ಇದು ಎಡವಟ್, ನೀನ್ ಹೋಗ ಬರೇ, ನೀನು ನಾವ್ ಹೇಳ್ಕೊಟ್ಟೆ 3 ಸೇರ್ ಬೆಣ್ಣೆ ಇಕ್ಕಿಸ್ಕಣ್ಣ. ಹಣ್ಣಿಲ್ದೆ ಟೈಮ್ ಹೋಗು, ತಿಂದ ಏಟ ಅಂದ ಇವ. ಅಣ್ಣ ಕೂಟ್ರ ತಕೊಂಡ ತಗೋದ ಏಟ್ಗೆ ನಗರ ಕೈ ಇತ್ತಾಗಿ ಮತ್ತಕ್ ಬಂದ. ಅಕ್ಕ ನಿನ್ನ ನಾನು ಒಡ ಹುಟ್ಟದವಳು ಕಕ್ಕ. ಏನ ಕುಸು ಬೆಣ್ಣ ತಕೊಳ್ಳಿ ಮೊದ್ಲು. ಇದು ಯಾತಕ್ಕೆ ಕುಸು ಬೆಣ್ಣ? ಅದು ಅಣ್ಣಂದು ಒಂದು ಸೈನ್ ಬೇಕಕ್ಕ, ಸರ್ಟಿಫಿಕೇಟ್ ಮಾಡಕ್ಕ. ಅದಕ್ಕೆ ಅಣ್ಣನ್ ಕೇಳಿದ್ರೆ ಅವರು ಆಗಲ್ಲ ಅಂತಾರ. ನಿಮ್ನ ಹೋಗಿ ಕಾಲಿಡ್ಕೊಳ್ಳೋದ್ ಬಂದಿನಿ ಕಕ್ಕ. ಅಕ್ಕ ಬೆಣ್ಣ ತಕೊಳ್ಳಿ ಮೊದ್ಲು. ಅವಳಗ ಸೈನ್ ಪವರ್ ಏನು ಅಂತ ಗೊತ್ತಿಲ್ಲ. 2 ಅಕ್ಷರ ಬರೇಕ 3 ಸೇರ್ ಬೆಣ್ಣೆ ಇಕ್ಸ್ಕೊಂಡ್ ಬಂದಿದೆ ಅಂದವ. ಅದು 70,000 ರೂಪಾಯಿನೇ. ಅದು ಬರ್ಸ್ತೀನಿ, ಹೋಗಿ ಕುಸು ಬೆಣ್ಣೆ ತಂದಿದೆ. ಅದಕ್ಕೆ ಅಕ್ಕ ಅದಕ್ಕೆಲ್ಲ ಕಕ್ಕ ನಿಮ್ಮನ್ ತೂಕ ಮಾಡಕ್ಕಂತ ಬೆಣ್ಣೆ ತಕ್ಕ, ಸುನ್ ಬೆಣ್ಣೆ ಕಕ್ಕ ಒಳಗೆ ತಕೊಂಡೋಗಿ ಕರಸು. ಅಕ್ಕ ಸೈನು ಸಂದ್ಗೆ ಹಾಕ್ಸ್ ಮಡಗಿಸ್ತೀನಿ ಹೋಗು. ಅಯ್ಯೋ ಅದು ಅಣ್ಣ ಬೇಡ, ನಾ ಇಲ್ವಾ ಕುಸು, ನಾ ಹೇಳಿದ್ಮೇಲೆ ಮುಗ್ದೋಯ್ತು, ನೀವು ಹೋಗು, ನೀನು ಸಂದ ಬಾಗು. ನೀನು ಬಡ್ಡೆದ ಬೆಣ್ಣ ಕೊಟ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಟ್ಟ. ಅಣ್ಣ ಅಟ್ಟಕ್ಕೆ ಬಂದೇಟ್ಗರಿ ಆ ಗಂಡು ಬಂದಿತ್ತು ಕಣ್ರಿ. ಯಾವನೇ ಅದೇ ಮೊಡ್ಡ ನಿಂಗನ್ ಮಾದೇವನ್ ಮಗ. ಆ ಬಡ್ಡೆನ ಅಟ್ಟಿಗೆ ಕಮ್ಮಿ ಬಂದಿದ. ಸುಮ್ ಕೂತ್ಕೊಳ್ರಿ, ಅದೇನೋ ಒಂದ್ ಸೈನ್ ಅಂತ ಹಾಕೊಟ್ಬಿಡಿ ಪಾಪ. ಅವ್ನ್ ಸೈನ್ ಹಾಕನ ಜೈಲ್ಗೆ ಹೋಗ್ಬೇಕಾಯ್ತ, ಗೊತ್ತಾ ನಿಂಗ? ಗೊತ್ತ ನಿಮ್ಗೆ? ಅಯ್ಯೋ ರೀ 2 ಅಕ್ಷರ ಬಂದ್ಬಿಟ್ರೆ ನಿಮ್ ಜೈಲ್ಗೆ ಕೊಂಟದಾರ. 3 ಸೇರ್ ಬೆಣ್ಣ ತಂದು ಕೊಟ್ಟದ ಗಂಡು. ಹೋಗಿ ಸೈನ್ ಹಾಕೊಡಿ ಮೊದ್ಲು. ಲೇ ಸೈನ್ ಹಾಕದ ಜೈಲ್ಗೆ ಹೋಗ್ಬೇಕಾಯ್ತ. ಆಮೇಕು ಆದ್ರೋಗಾರೆ ಹಾಕ್ರಿ ಜೈಲ್ಗೆ ಹೋದ್ರಂತ ನಾ ಕಾಣ್ದಿದ್ದ. ಹಾಕ್ರಿ ಸೈನ್. ಲೇ ಇದೇನೇ ನಿನ್ ಆ ಬಡ್ಡೆ ಅವ ಮೊನ್ನೆಯಿಂದ ಸ್ವಲ್ಪ ಆಡ್ತಿದ್ದ ಬಡ್ಡೆನ. ಬಂದು ನನ್ನ ಹೆಡ್ತಿ ಬಂದು ಅದ್ರ ಬಂದು ಅವನ ಹೆಡ್ತಿ ಹತ್ರ ಹಿಡ್ಕೊಂಡು ಪಾಪ ನನ್ನ ಹೆಡ್ತಿ ಹತ್ರ ಇಂತ ಹಿಂಸಾ ಕೊಡ್ತಾವನಲ್ಲೇ. ಅದು ಸೈನ್ ಹಾಕಕ್ ಆಗಲ್ಲ ಕಡೆ. ಈಗ ನೀವು ಸೈನ್ ಹಾಕದ್ರೆ ನಾ ಕಳ್ಳೆ ಅಂದ ಇವ. ಇದಕ್ಕೆ ಹಿಂಗ ಆಡ್ತಾ ಇದೆ. 3 ಸೇರ್ ಬೆಣ್ಣ ತಂದ್ಕೊಟ್ಟದ ಗಂಡು ಹತ್ತು ಬಿಡ್ತು, ನಂಗತ್ತು ಕಳ್ಳು ಚುರುಕ್ ಅಂದ್ಬಿಡ್ತು ಕವ. ಈಗ ನೀವು ಸೈನ್ ಹಾಕ್ತಾರೆ ಹಗ್ಗ ಕಳ್ಳ. ಹಗ್ಗ ಎತ್ಕಂಡ ಹೋಗತ್ತಾಗ ಸೈನ್ ಹಾಕನ. ಇವು ಜೈಲ್ಗೆ ಹೋಗೋ ಪರಿಸ್ಥಿತಿ ಬಂತು. ಮೊಡ್ಡ ನೆಂಗನ ಮಾನೆ ಮಮ್ಮಿ ಹತ್ತಿಗಿಸ್ಕ ಹೋದ ಇವಟ್ಲವಳ 3 ಸೇರ್ ಬೆಣ್ಣ ನೋಡಿ. ಅಕ್ಕನಿಂದ ಎಡವಟ್ಟು ಆಯ್ತಾ ಗೊತ್ತಿಲ್ಲ ಅವಳಿಗೆ. ಇಲ್ಲಿ ಪಾರ್ವತಿ ಹತ್ರಕ್ಕೆ ಬಂದ್ರಲ್ಲ, ನಾರದ್ರು ಚೆನ್ನಾಗಿದೆ ನೋಡಿ. ಅಮ್ಮ ಎಚ್ಚರಿಕೆ ಎಚ್ಚರಿಕೆ ಮಾತಾ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಮಾತಾ, ಎಚ್ಚರಿಕೆ ಎಚ್ಚರಿಕೆ. ಹರಡವರ ಬಲವ ಪಡೆಯಲು ಅಲ್ಲಿ ರಾವಣ ಬರುತ್ತದೆ. ಎಚ್ಚರಿಕೆ ಹರಡವರ ಬಲವ ಪಡೆಯಲು ಅಲ್ಲಿ ರಾವಣ ಬರುತ್ತದೆ. ಎಚ್ಚರಿಕೆ 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 ಮಾತಾ, ಎಚ್ಚರಿಕೆ ಎಚ್ಚರಿಕೆ. ಬೇಗನ್ ಬನ್ನಿ. ಎಚ್ಚರಿಕೆ. ಪಾರ್ವತಿ ಕೇಳಿದ್ರು, ನಾನೇ ಯಾಕೆ ಎಚ್ಚರಿಕೆ ಆಗಿರ್ಬೇಕು? ಏನಾಯ್ತು? ಅಯ್ಯೋ ರಾವಣ ತಪಸ್ ಮಾಡ್ತಾವನೆ, ಅವನ್ ತಪಸ್ ಮಾಡಿದ್ರೆ ನಾನೇ ಯಾಕೆ ಎಚ್ಚರಿಕೆ ಇರಬೇಕು? ತಾಯಿ, ರಾವಣ ತಪಸ್ ಮಾಡ್ತಿರೋದು ಆತ್ಮಲಿಂಗ ತಕೊಂಡು ಹೋಗೋದಕ್ಕೆ. ನಿನ್ನ ಗಂಡನು ಕಳ್ಳೆನಿಗೂ ಶಿವ, ಒಳ್ಳೆಯವ್ರಿಗೂ ಶಿವ, ತಥಾಸ್ತು ಅಂತ ಕೊಟ್ಬಿಡ್ತಾನೆ. ಆತ್ಮಲಿಂಗ ಹೋದ್ರೆ ಕೈಲಾಸವೆಲ್ಲ ಕತ್ಲಾಗೋಯ್ತೆ ತಾಯಿ, ನಿನ್ಗೆ ಗೊತ್ತೇ ಇಲ್ಲ ಅದು. ಸರಿ, ನಾನೇನು ಮಾಡ್ಲಿ? ನೀನೇನು ಮಾಡಬೇಡ, ನಾ ಮಾಡ್ತೀನಿ. ನೀನ್ ಹಿಡಿದ ಕಾರ್ಯ ಜಯವಾಗ್ಲಿ ಅಂತ ನನಗೆ ಆಶೀರ್ವಾದ ಮಾಡ್ಬಿಡು.
ಆತ್ಮಲಿಂಗ ಹೋಗದಾಗ ನಾ ಮಾಡ್ತೀನಿ. ಸರಿ, ಅದೇನ್ ಮಾಡ್ತೀಯ ಮಾಡಪ್ಪ. ಮಂಗಳಮಸ್ತು ಅಂದ್ಬಿಟ್ಲು ತಾಯಿ. ಗೊತ್ತಿಲ್ಲ ಅವಳಿಗೆ. ಮಂಗಳಮಸ್ತು, ಹೋಗು, ಅದೇನ್ ಮಾಡ್ತೀಯ ಮಾಡು. ಅದೇ 3 ಸೇರು ಬೆಣ್ಣೆ ಖಾತೆ ಆಯ್ತು. ಇಲ್ಲಿ ನಾರದ್ರಂತ ಅವರೇ ನೋಡಿ ಈಗ ಆಟ ಆಡಿಸ್ತೀನಿ. ಮಹಾವಿಷ್ಣು ಮಾಯೆಯನ್ನು ಕರೀತಾ ಇದ್ದಾರೆ. ವಿಷ್ಣು ಮಾಯೆ ಅಂದ್ರೆ ಯಾರು ಗೊತ್ತೇ? ಶ್ರೀಮನ್ನಾರಾಯಣನೇ ಸುರುದ್ರೂಪವಾದ ಹೆಣ್ಣಿನ ರೂಪ ಹಾಕೊಂಬರೋದು. ಮಾಯಾ ವಿಷ್ಣು ಮಾಯಾ ಮಾಯಾ ಎಂದೊಡನೆ ದಿಗ್ಗನೆ ಪ್ರತ್ಯಕ್ಷಳಾದಳು ಮಾಯೆ. ಏನ್ ನಾರದ, ನನ್ನ ನೋಡ್ಬೇಕು ಅನ್ಸ್ಬಿಡ್ತ ನಿನಗೆ? ಅವ್ವ, ನೀನ್ ನೋಡಕ್ಕೆಲ್ಲ ತಾಯಿ ಕರೆದಿರೋದು. ಯಾಕೆಂದ್ರೆ ವಿಷ್ಣು ಮಾಯೆ ಬರೋ ಮೊದಲನೇ ಕತೆ ಯಾವುದು ಗೊತ್ತೇ? ಭಸ್ಮಾಸುರನ ಕತೆ. ಭಸ್ಮಾಸುರ ತಪಸ್ ಮಾಡ್ಬಿಡ್ತಾನೆ ಶಿವನ್ ಕುರಿತು. ಸದ್ದು ಶಿವನು ನಿನ್ಗೇನಪ್ಪ ಬೇಕು ಅಂದಾಗ ಆ ಭೂಪ ಏನ್ ಕೇಳ್ಬೇಕು ಅವನು? ಪರಮೇಶ್ವರ, ನಾ ಯಾರ ತಲೆ ಮೇಲೆ ಕೈ ಮಾಡುತ್ತೀನೋ ಅವ್ರು ಬೂದಿ ಆಗ್ಬಿಡ್ಬೇಕು ಅಂತ ವರ ಕೊಡು ಅಂದ. ಶಿವ ಯಾರಿಗೋ ಇಲ್ಲ ಅನ್ನಲ್ವಲ್ಲ, ತಥಾಸ್ತು ಅಂತ ವರ ಕೊಟ್ಟ. ಅವನ್ ಕೆಟ್ಟ. ಅಲ್ಲೇ ನಿಂತಿದ್ದಾವ. ಯೋ ಭಸ್ಮಾಸುರ, ನಿನ್ಗೆ ವರ ಕೊಟ್ಟಾಯ್ತಲ್ಲ, ಹೋಗಯ್ಯ. ಏನ್ ಕೊಟ್ಟಿದೆ ಪರಮೇಶ್ವರ? ಅದೇ ನೀ ಕೇಳಿದ್ದೆ ಕೊಟ್ಟಿದ್ದೀನಿ ಕಡೆಯ. ನೀ ಯಾರ ತಲೆ ಮೇಲೆ ಕೈ ಮಾಡುತ್ತೀಯೋ ಅವ್ರು ಬೂದಿ ಆಗ್ತಾರೆ, ಕೇಳಿದೀಯ, ಕೊಟ್ಬಿಟ್ಟಿದ್ದೀನಿ, ಹೋಗಪ್ಪ. ಹಂಗಾದ್ರೆ ಮೊದ್ಲು ನಿನ್ ತಲೆ ಮೇಲೆ ಮಾಡ್ಬಿಡ್ತೀನಿ ನಿಂತ್ಗ ಅಂದಾವ. ಯೋ ಇದೇನೇ ಅದು ಅನ್ಯಾಯ? ವರ ತಕೊಂಡ್ ನನ್ನ ತಲೆ ಮೇಲೆ ಮಾಡ್ಬೋದಾ? ಅಲ್ಲಪ್ಪ, ನೀ ಕೊಟ್ಟಿರೋದು ಪಲ್ಸುದ್ದು ಇಲ್ವಂತ ಸ್ವಲ್ಪ ಟೆಸ್ಟ್ ಮಾಡ್ಕತೀನಿ ಅಂದವ. ಶಿವ ಕೆಟ್ಟನಲ್ಲ ಭಗವಂತ ಅಂತ ಬಿದ್ದೋಡು. ಎಲ್ಗೋಡವನೇ ಶಿವ? ಈಗಿನ ಶಬರಿಮಲೆಗೆ ಹೋಗೋ ದಾರಿಲಿ ಪಂಪಾ ತೀರ ಅಂತಿದೆಯಲ್ಲ, ಅಲ್ಲಿ ಹೋಗ ಔತ್ಕ ಕೂತವನೆ. ನೀವು ಬಿಡ್ತಾ ಇಲ್ಲ ನೋಡೋ, ನೀ ಎಲ್ಗೋದ್ರು ಬಿಡಲ್ಲ. ನಿನ್ ತಲೆ ಮೇಲೆ ಕೈ ಮಾಡಿಬಿಟ್ಟೆ ನಾವು ಊರ್ಗ್ ಹೋಗೋದು ಅಂತಿಮ. ನೋಡಿದ್ರು ದೇವತೆಗಳೆಲ್ಲ ಅನ್ಯಾಯವಾಗಿ ಶಿವನ್ ತಲೆ ಮೇಲೆ ಕೈ ಮಾಡಿಬಿಡ್ತಾನೆ ಇವನು. ಶಿವನು ಬೂದಿ ಆಗೋಯ್ತಾನೆ, ತಲೆ ಮೇಲಿರೋ ಗಂಗೆನೂ ಬೂದಿ ಆಗೋಯ್ತಾಳೆ, ಜಗತ್ಗೊಂದು ಗುಟ್ಟಿಗೆ ನೀರು ಇಲ್ದಾಗ ಆಗ್ಬಿಡ್ತದಲ್ಲ. ಏನ್ ಮಾಡೋದೀಗ? ಈ ಭಸ್ಮಾಸುರನ ಹೆಂಗಾರ ಮಾಡಿ ಕೆಡಿಬೇಕು. ಈ ಒಬ್ಬ ವ್ಯಕ್ತಿನ ಕೆಡಿಬೇಕಾದ್ರೆ ಅವ್ನ ವೀಕ್ನೆಸ್ ಪತ್ತೆ ಮಾಡ್ತಾರೆ. ಈ ಎಲೆಕ್ಷನ್ ಟೈಮ್ಲಿ ಪುಲ್ಲ ನಡೀತದ. ದುಡ್ಡು ಗಿಡ್ಗೆ ಆಸೆ ಪಟ್ಟನ ಇಲ್ಲ ಕಣವು. ಅದ್ಯಾವ್ದೋ ಚೊಟ್ ಗಿಟ್ ಹಾಕ್ತಾನ. ಈಗ ಒಂದು ವಾರದಲ್ಲಿ ಬೋಡನ್ನ ಕಣ. ಒಂದು ವಾರದಲ್ಲಿ ಬಿಟ್ರದೆ ಅವಲೆ ಕೆಸು ಕೂತ್ಕೊಳ್ಳ ಹಾಲ್ಕೆ ಹಾಕ್ಬಿಟ್ರು ಕುಡ್ಕತಾನ ಅಲ್ವಾ? ಅಣ್ಣ ಗೊತ್ತಬೇಕಾರೆ ಕೇಳು. ಈ ಚಳಿಲು ಹಂಗದ ಅಂದ್ರೆ ರೀಚಾರ್ಜ್ ಆಯ್ತಾ ಇರ್ಬೇಕು ಗಳಗಳಿಗೂ. ಶೋಭಲೆ ಇದ್ದದಂತ. ಈಗೇನ್ ಮಾಡೋದೀಗ? ಆಗ ಭಸ್ಮಾಸುರನ ವೀಕ್ನೆಸ್ ಏನು ಗೊತ್ತೇ? ಇವನು ವೀರ ಧೀರ ಪರಾಕ್ರಮಿ. ಆದ್ರೂ ಸುಂದರವಾದ ಹೆಣ್ಮಕ್ಳು ಕಂಡುಬಿಟ್ರೆ ಅಲ್ಲಿ ಕಿರ್ಕ ನಿಂತ್ಕತಿದ್ದ. ಜೋಲ್ ಪಾಲ್ಟಿ. ಯಾವ ಪಾರ್ಟಿ? ಇವನು ಬಿಡಿಸೋದು ಎಷ್ಟೊತ್ತು ಅಂತ ನಾರಾಯಣನನ್ನ ಸುರುದ್ರೂಪಿಯಾದ ಮಾಯೆಯನ್ನು ಮಾಡಿ ಕಳಿಸ್ತಾರೆ ಭಸ್ಮಾಸುರನ ಹತ್ರಕ್ಕೆ. ತಗದಿಮಿ ತಗಜೇಣು ತಗದಿಮಿ 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 ತಗಜೇಣು ತಗದಿಮಿ 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 ಭಸ್ಮಾಸುರ ಶಿವನ್ ಬಿಟ್ಬಿಟ್ಟ. ಸುಂದರಿ, ನಿಂಗೆ ಮದುವೆ ಆಗಿದ್ದ? ಆಗಿಲ್ಲಪ್ಪ. ಅಂದ್ಕಂಡಿ ನಾನು, ಅಂದ್ಕಂಡಿ ನನ್ನನ್ನು ಮದುವೆ ಮಾಡ್ಕತೀಯ? ಆಗಲ್ಲ. ಯಾಕೆ? ಯಾಕೆ? ನಾನು ಆಗಲ್ಲ. ಆಗಲ್ಲ ಅಂದ್ರೆ ತಲೆ ಮೇಲೆ ಕೈ ಮಾಡ್ಬಿಡ್ತೀನಿ ನೋಡಿ. ಶಿವನ್ನೇ ಬಿಟ್ಟಿಲ್ಲ, ಗುತ್ತಿ ಒಳಗೆ ಕೂತವನ. ನಿಂದು ಒಳ್ಳೆ ಕತೆ ಆಯ್ತಲ್ಲ. ನನ್ನ ಮದುವೆ ಮಾಡ್ಕೊಳ್ಳೋ ಗಂಡು ನಾನು ಯಾವ ರೀತಿ ನಾಟ್ಯ ಮಾಡಬೇಕು ಆ ರೀತಿ ಮಾಡಬೇಕು ಅಂತವನ್ನೇ ಮದುವೆ ಆಗೋದು. ಕುಣಿ ಬೇಕು ಅನ್ನೋ. ನಾನು ಪುರುಷ ತಗೋ, ನೀನು ಕುಣಿ ನೋಡ್ಕೋ. ತಳಾಂಗುತ್ತ ದಿಗಿನ ತಾಮ್, ತಳಾಂಗುತ್ತ ದಿಗಿನ ತೀಮ್, ತಳಾಂಗುತ್ತ ದಿಗಿನ ತಾಮ್. ಈ ಕೊನೆಯದ್ ನಾ ಸ್ವಲ್ಪ ಸರಿಯಾಗಿ ನೋಡ್ಕೋ. ನೀ ಮಟ್ವ ನೋಡ್ಕೋ. ಏನ್ ಗುದ್ಲಿ ತಕ್ಕ ಆಗದಾಗ ಆಯ್ತ. ತಳಾಂಗುತ್ತ ದಿಗಿನ ತಾಮ್. ಒಂದ್ ಹಾಗೆ ಹೋಯ್ತು. ತಳಾಂಗುತ್ತ ದಿಗಿನ ತೀಮ್. 2 ಹಾಗೆ ಹೋಯ್ತು. ಇನ್ನೊಂದ್ಸಲ ಅಂದ್ಬಿಟ್ಟು ಕೈ ಹಿಡ್ಕ ಹೋಗದೆ ಹೊರಟು ಮುಂಡ ಮಗ ಗೊತ್ತಿಲ್ಲ. ತಳಾಂಗುತ್ತ ದಿಗಿನ ತನ್ನ ತಲೆ ಮೇಲೆ ತಾನೇ ಕೈ ಮಡಿ ಕಣ್ಣುಣ್ಣು ಬೂದಿ ಆಗೋದು. ಭಸ್ಮಾಸುರ ಬೂದಿ ಆದ. ನಾರಾಯಣ ಹೆಣ್ಣಾಗಿ ಗುತ್ತಿ ಒಳಗೆ ಕೂತಿದ್ದ ಶಿವ ಮೆತ್ತಿಗೆ ದೀಚಿಗೆ ಬಂದ. ಶಿವನೇ ಗಂಡಾಗಿ ಇವರಿಬ್ಬರ ಗಾಂಧರ್ವ ರೀತಿಯಲ್ಲಿ ಹುಟ್ಟಿದವನೇ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಮಣಿಕಂಠ. ನೋಡಿ ಎಲ್ಲೆಲ್ಲಿ ಹೊಂಟಾಯ್ತು ಕತೆ. ಹರಿಯರ ಸುತನೇ, ಮೋಹಿನಿ ಸುತನೇ ಅಂತ ಕರಿತೀವಲ್ಲ. ಮೋಹಿನಿ ಸುತನೆ ಅಂದ್ರೆ ನಾರಾಯಣನೇ ಮೋಹಿನಿ ರೂಪದಲ್ಲಿ ಬಂದವನು. ಈ ಮಾಯೆ, ವಿಷ್ಣು ಮಾಯೆ ಇನ್ನೊಂದು ಕಥೆಯಲ್ಲಿ ಬರ್ತಾಳೆ. ಒಂದು ಪುಟ್ಟ ಕತೆ. ಈ ನಾರದ ಇಷ್ಟೆಲ್ಲ ಮಾಡ್ತಾವ್, ನಿನಗೊಂದ್ಸಲಿ ಮದುವೆ ಚಪ್ಪಲ ಹತ್ಕೊಂಡ್ಬಿಟ್ಟಿರುತ್ತ. ನಮ್ಮ ಈ ಕಾಲದಲ್ಲಿ ಗಂಡ ಕೆಳಗೆ ಪಾಪ ಅದೊಂದು ಚಪ್ಪಲ. ರೈತರ ಮಕ್ಕಳಿಗೆ ಹೆಣ್ಣು ಕೊಡೋಲ್ರು ಬ್ಯಾಡಿ ಅವ್ರ ಕಥ.
ಗೌರ್ಮೆಂಟ್ ಕೆಲಸದವನಿಗೆ ಕೊಡೋದು ಅಂತ ಅವ್ರ ಇಲ್ಲ. ಟಮಾಟ ಹಣ್ಣು ಹೊಡಿತಲ್ಲ ಈಗ 2-3 ತಿಂಗಳಲ್ಲಿ ಹೆಂಗೆ ಹೊಡೆದ್ಬಿಟ್ರೆ ಯಾವ ಗೌರ್ಮೆಂಟ್ ಕೆಲಸ. ಈ ಸ್ವಲ್ಪ ಮೊದಲು ರೈತರ ಮಕ್ಕಳು ಕೊಡಿ, ಆಮೇಲೆ ನೋಡಿ ನಿಮ್ಮ ಕತೆ ಹೆಂಗಿರುತ್ತೆ ಅಂತ. ಭಾಳ ಚೆನ್ನಾಗಿರ್ತಾರೆ ಹೆಣ್ಮಕ್ಳು. ಹಂಗೆ ನೋಡಿ ಪಾಪ ನಾರದ್ರಿಗೊಂದ್ಸಲಿ ಮದುವೆ ಆಗ್ಬಿಡ್ಬೇಕು ಅಂತ ಆಸೆ ಹುಟ್ಬಿಡ್ತು. ಇವ್ರೇನು ಮಾಡಿದ್ರು ಯಾರನ್ನೂ ಕೇಳಕ್ಕಾಗಲ್ಲ, ಇವರೆಲ್ಲ ಮೋಸಗಾರರು. ಯಾವಳಾರ ಸಿಕ್ಕಿದ್ರೆ ಮದುವೆ ಆಗಿದ್ದ ಅಂತ ಕೇಳೋದು, ಇಲ್ಲ ಅಂದ್ರೆ ಮಾಡ್ಕೊಂಡ ಅನ್ನೋದು. ಇದೇನು ಗುದ್ಲಿ ತಕ್ಕ ಆಗದಾಗ ಅದ್ದ ಅಂತ ತಂಬೂರಿ ಎತ್ತಿ ಹೆಗಲ್ ಮೇಲೆ ಮಡಿಕೊಂಡ್ ಭೂಲೋಕದಲ್ಲಿ ಬತ್ತಾವ್ರೆ. ದೇವತೆಗಳೆಲ್ಲ ಒಂದ್ ಕಡೆ ಸೇರ್ಬಿಟ್ರು. ನಾರದ ಮದುವೆ ಆಗ್ಬಿಟ್ರೆ ನಮ್ಗೆ ಯಾವ ಸುದ್ದಿನೂ ಗೊತ್ತಾಗದಾಗಾಯ್ತದಲ್ಲಿ. ಏನ್ ಮಾಡೋದೀಗ? ಯಾಕಂದ್ರೆ ಅವನೇ ಹಿಂದಿನ ಕಾಲದಲ್ಲಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಎಲ್ಲ ಸುದ್ದಿ ಕೊಡ್ತಿದ್ದವನು. ಈಗ ನಮ್ಮ ಮೊಬೈಲ್ ತಕೊಂಡ್ರೆ ಪ್ರಪಂಚ ಸುದ್ದಿಯೆಲ್ಲ ಇಲ್ಲೇ ಗೊತ್ತಾಗೋಯ್ತದೆ. ಆಗ ನಾರದ್ರು ಒಬ್ರೆ, ಇವನು ಮದುವೆ ಆಗ್ಬಿಟ್ರೆ ನಮ್ಗೆ ಯಾವ ದಿಕ್ಕು ದೇಶ ಇಲ್ದಾಗ ಆಗ್ಬಿಡ್ತದಲ್ಲಿ. ಏನ್ ಮಾಡೋದೀಗ? ಇವನ್ ಮದುವೆ ನಿಲ್ಲಿಸ್ಬೇಕು ಅಂತ ಆಗ ವಿಷ್ಣು ಮಾಯನ್ನ ನಾರದರ ಮುಂದಕ್ಕೆ ಕಳಿಸ್ತಾರೆ. ಗೆಜ್ಜೆನಾದ ಮಾಡ್ತಾ ಬರ್ತಾಳೆ, ಸುಂದ್ರಿ ನೀನು ಮದುವೆ ಆಗಿದ್ದ? ಇಲ್ಲಪ್ಪ. ಎಂತಹ ನಡಿಗೆ! ಓ ಪ್ರಿಯತಮನೋ ಪ್ರಿಯಂತಮ್ಮನೋ ಅದು ಗೊತ್ತಿಲ್ಲ, ಒಟ್ಲಿ ನನ್ನ ನೀ ಮದುವೆ ಆಗ್ಬಿಡ್ಬೇಕು. ಪ್ರಿಯತಮ ಅಗಲಲೇ ಇರುಳಲೇ ಕನಸಲೇ ನನಸಲೇ ಮನಲೇ ಬಸಿಲೇ ನೆನಪಿನ ಸಸಿಯಲಿ ಗಗನದ ಸೆಳೆಯಲಿ ಬೆವರುತ್ತ ಭಯದಲ್ಲಿ ಗಗನದ ಸೆಳೆಯಲಿ ಬೆವರುತ್ತ ಭಯದಲ್ಲಿ ಇದನ್ನು ಮಾಡಲೇ ಯಾರಿಗೆ ಹೇಳಲೇ ಇದನ್ನು ಮಾಡಲೇ ಪ್ರಿಯತಮೇ ಓ ಪ್ರಿಯತಮ ಓ ಪ್ರಿಯತಮೇ. ಸುಂದ್ರಿ ನೀನು ನಿಜವಾಗ್ಲೂ ಮದುವೆ ಆಗಿಲ್ವಾ? ಆಗಿಲ್ಲಪ್ಪ. ಪ್ರಿಯತಮ ಸಂಜೆ ಬರೀ ಇದೇ ಆಯ್ತದ. ಈಗ ಮಾತುಕತೆಗೆ ಬರವ. ನೀನು ನನ್ನ ಮದುವೆ ಮಾಡ್ಕೋಬೇಕು. ವಿಷ್ಣು ಮಾಯ ಅಲ್ಲೋ ಅದೇ ಮಾತಂದ್ಲು. ನನ್ನ ಮದುವೆ ಮಾಡ್ಕೊಳ್ಳೋ ಗಂಡು ನನ್ನ ಆಸೆನ ಪೂರೈಸಬೇಕು. ಅಯ್ಯ ತಕೋ ತಂಬೂರ್ಯ, ತಕೋ ತಾಳನ, ಎಲ್ಲ ಚಿನ್ನದ್ದೆ, ಚಚಾಕ್ ಫ್ರೂಟ್ ಅದೇನ್ ಬೇಕು ಮಾಡಿ ಸಾಕ ಹೋಗು. ಈ ತಂಬೂರಿ ಇದು 24 ಬೀಟ್ರೂಟ್ ಚಿನ್ನ, ಇದು ಕ್ಯಾರೆಟ್ ಚಿನ್ನವಲ್ಲ. ನಿಂಗೆ ಅದೇನ್ ಬೇಕು ಮಾಡಿ ಸಾಕ ಹೋಗು. ಆಲೂಗಡ್ಡೆ ಚಿನ್ನುವ. ಈ ಗಂಡಯ್ಕ ಹಂಗೆ ತಾನೆ ಮದುವೆ ಮುಂಚೆ ಇಲ್ದೇದ್ನೆಲ್ಲ ಹೇಳ್ಬಿಡೋದ ಹೆಣ್ಗ. ಚಿನ್ನು ಡಾರ್ಲಿಂಗು, ನೀನೇನ್ ಭಯಪಡ್ಬೇಡ, ನಿನ್ನ ಗೋಲ್ಡ್ ಅಲ್ಲೇ ಊತ ಹಾಕ್ಬಿಡ್ತೀನಿ, ನಿನ್ನ ಚಿನ್ನದಲ್ಲೇ ಓಡಾಡಿಸ್ಬಿಡ್ತೀನಿ, ನಿನ್ನ ಈ ಮೊಬೈಲ್ಗಳು ಬಂದ್ಬಿಟ್ಟವಲ್ಲ, ಫೋನ್ ಮಾಡ್ತಾವಳೆ, ಅವ ಫೋನ್ ಎತ್ತಾ ಇಲ್ಲ. ಕೊನೆಗೆ ಎತ್ಬಿಟ್ಟ, ಅಲೋ, ಅಯ್ಯೋ ಫುಲ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಣ್ರಿ. ಏನಾಯ್ತು? ಮೊನ್ನೆ ನಗರದಲ್ಲ ಹೋಗ್ತಿದ್ವಲ್ಲ, ನಮ್ ದೊಡ್ಡಪ್ಪನ ಮಗ ಕಂಡ್ಬಿಟ್ಟು ನಮ್ಮ ಅಪ್ಪಾಜಿಗೆ ಹೋಗಿ ಹೇಳ್ಬಿಟ್ಟವನೆ, ಆದಷ್ಟು ಬೇಗ ನಮ್ಮ ಸೋದರ ಮಾವನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟವ್ರೆ ಮನೇಲಿ. ನಮ್ಮ ಸೋದರ ಮಾವನ ಮಗ ಓತಿ ಕೇತಾ ಇದ್ದಂಗ ಅವನೇ, ನಮ್ಗೆ ನೀನ್ ಬೇಕು, ಬನ್ರಿ ಬೇಗ 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 ಬನ್ರಿ ಬಸ್ ಸ್ಟ್ಯಾಂಡ್ ಹತ್ರ. ಚಿನ್ನು 5 ನಿಮಿಷದಲ್ಲಿ ಬಂದೆ ಡಾರ್ಲಿಂಗ್. ಅದ್ಯಾರ್ದ ಸ್ಕೂಟ್ರ್ ಬಂದ್ಬಿಟ್ಟು, ವಾಟ್ ಈಸ್ ದಿಸ್ ಪ್ರಾಬ್ಲಮ್ ಡಾರ್ಲಿಂಗ್? ಅಯ್ಯೋ ನಿಮ್ ಇಂಗ್ಲಿಷ್ ಮನ ಹಾಳಾಗ, ನಮ್ ಪ್ರೀತಿ ಎಲ್ಲ ಗೊತ್ತಾಗ್ಬಿಟ್ಟಿದೆ ನಮ್ಮ ಮನೆಗೆ, ನಮ್ಮನ್ನ ಸಾಯಿಸ್ಬಿಡ್ತಾರೆ ಅಷ್ಟೇ. ಎದುರ್ಕೋಬೇಡ ಚಿನ್ನು, ಪ್ರೀತಿ ಮಾಡಬಾರದು, ಮಾಡಿದರೆ ನಿಮ್ಮಟ್ಟಿ ಅವ್ರಿಗೆ ಎದುರ್ಕೋಬಾರದು. ಇವತ್ತು ಮಿಡ್-ನೈಟ್ ಕರೆಕ್ಟ್ ಆಗಿ ನಿನ್ನ ಕಿಡ್ನಾಪ್ ಮಾಡ್ಬಿಡ್ತೀನಿ. ನೀವು ಅದೇನ್ ಮಾಡ್ತೀರ ನಂಗೆ ಗೊತ್ತಿಲ್ಲ, ದಯವಿಟ್ಟು ನಾನು ಕರ್ಕೊಂಡು ಹೊಟ್ಟಾಗಿ ನನಗೆ ನೀವು ಬೇಕು. ಚಿನ್ನು, ಮನ್ಲಿರೋ ದುಡ್ಡು ಬಟ್ಟೆ ಎಲ್ಲನೂ ಗೋರ್ಕ ಬಂದ್ಬಿಡು.
ಅಯ್ಯೋ ಕಬ್ಬನ್ ದುಡ್ಡು ಗಿಬ್ಬನ್ ದುಡ್ಡು ಎಲ್ಲರೂ ಎತ್ ಮಡಗಿನಿ. ನಮ್ಮವ್ವ ಹಾಲ ಜುಮ್ಕಿನೂ ಬಿಟ್ಟಿಲ್ಲ ನಾನು. ಹಾಗಾದ್ರೆ 1/4 ಗಂಟೆ ಮುಂಚಿತವಾಗೆ ಬರ್ತೀನಿ ಅಂದಮ್ಮ. ನಿಜವಲ್ಲೂ ಬಂದಿರಾ ನೋಡು. ನಾನು 2 ರೌಂಡ್ ಹಾಕ್ಬಿಟ್ಟು ಕೂಟ್ರಲ್ಲಿ ಕೀ ಕೀ ಅಂತ 3 ಸಲ ಹಾರ ನೋಡಿತೀನಿ. ಪಠಾರ್ನ ಬಂದು ಹತ್ತು ಕೂತ್ಬಿಡು. ಬ್ಯಾರೆ ಮಾರ ನೋಡಿದ್ಬಿಟ್ಟು ಅವನ್ ಕೂಟ್ರ ಹತ್ಕೊಂಡ್ಬಿಟ್ಟದೆ ಪ್ರಸಾದನ್ ಕೂಟ್ರ. ಆಮೇಲೆ ಇಲ್ಲ, ನಾ ಬೇಗ ಬರ್ತೀನಿ, ನಾನು ಬೇಗ ಬರ್ತಿರೋ ತಾನೆ. ಚಿನ್ನು, ಸ್ವರ್ಗ ನೋಡಿದೀಯಾ? ಇಲ್ಲ, ನಿನ್ನ ಬಿಳಿಗಿರಂಗನ ಬೆಟ್ಟದಲ್ಲಿ ಹತ್ತಿಸ್ಬಿಟ್ಟು ಗುಂಡ್ಲುಪೇಟಲ್ಲಿ ಇಳಿಸ್ಬಿಡ್ತೀನಿ. 1 ರೌಂಡ್ ಸ್ವರ್ಗನ ತೋರ್ಸ್ಕೊಂಡ್ ಬಂದ್ಬಿಡ್ತೀನಿ ಮೇಲೆಲ್ಲ. ಆದ್ರೆ ಒಂದ್ ಮಾತು, ಏನು ಬರಾಗ ನಿಮ್ಮ ಅಣ್ಣ ಬೇಡ ಸರ್ಟ್ ಇದ್ರೆ ಎತ್ಕಬ ನಂಗೆ ಇಕ್ಕಳಕ. ಖಾಲಿ ಬಡ್ಡೆ ನಾವ ಇಕ್ಕಳಕ ಸರ್ಟ್ ಇಲ್ಲ ಅಂತ ಅವೇನಂತ ಅವಳ ಗೊತ್ತೇ ನೋಡಿ. ನಮ್ಮ ಅಣ್ಣ ಬೇಡ ಸರ್ಟ್ ಏನು ನಮ್ಮ ಅಪ್ಪಾಜಿ ಬೇಡ ಸರ್ಟ್ ಎತ್ಕ ಬರ್ತೀನಿ. ನಿಮ್ಮ ಅಪ್ಪ ಇಕ್ಕಳ್ಳಿ ಬೇಕಾರ. ನೀವು ಬೇಗ ಬರ್ತೀರ ತಾನೆ ನೋಡಿ. ಹಂಗಾದ್ರೆ ಇನ್ನೂ 1/4 ಗಂಟೆ ಮುಂಚಿತ ಬರ್ತೀನಿ ನಾನು. ಅದ್ರ ದೊಡ್ಡ ರೋಗ ಬರ ಹೆಣ್ಗ ಕೊನೆಯಲ್ಲಿ ಏನ್ ಬಂತೋ ಬುದ್ಧಿ. ಆ ಮಾತು ಕೇಳ್ತು. ದುಡ್ಡು ಕಾಸು ಎಲ್ಲಿ ಎತ್ಕೊಂಡು ನಮ್ಮವ್ವ ನಮ್ಮ ಅಪ್ಪನ ಮೋಸ ಮಾಡ್ಬಿಟ್ಟು ಬರ್ತಾವ್ನಿ. ನೀವ್ ಯಾವ್ದೇ ಕಾರಣಕ್ಕೂ ನನ್ ಕೈ ಬಿಡಲ್ಲ ತಾನೆ. ಆ ಬಡ್ಯಾನ ಇಕ್ಕಳಕ್ಕೂ ಸರ್ಟ್ ಇಲ್ಲ. ಅವ ಮತ್ತೆ ಅವ್ನ ಸಾಮಾನ್ಯದ ಬಡ್ಡೆ ಅದನ್ನ ಬೇರೆಯವ್ರು ಕೂಟ್ರಿಸ್ಕೊಂಡ್ ಬಂದಿರೋದವ. ಪಕ್ಕದಲ್ಲಿ ತೆಂಗಿನ ಮರ ಇತ್ತು, ಅದನ್ನೇ ಮುಟ್ಬಿಟ್ಟ. ಇದೇನು ಚಿನ್ನು? ತೆಂಗಿನ ಮರ. ತೆಂಗಿನ ಮರ ಅಲ್ಲ, ನಮ್ಮಿಬ್ಬರ ಪ್ರೀತಿಯ ಸಂಕೇತ ಕಲ್ಪ ವೃಕ್ಷ. ಇದ್ರ ಮೇಲ್ ಪ್ರಮಾಣ ಮಾಡಿ ಹೇಳ್ತಾವ್ನಿ ಕೇಳು. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಯ ಬಾಯಿಡಲಿ ಇಲ್ಲೇ ನಿನ್ನ ಕೈ ಬಿಡಲು, ನೀರಿರುವುದೇ ನನಗಾಗಿ, ಈ ಜೀವ ನಿನಗಾಗಿ. ಅಂದ್ಬಿಟ್ಟು ಯಾಕಂತ ಅಣ್ಣಲ್ಲ ಒಂದ್ ತೆಗನ್ ಮಟ್ಟ ಕಳಕ ಬೀಳ್ತಿತ್ತು. ಪಡಾರ್ನೆಗದ ಬಿಟ್ಟ ಆ ಹೆಣ್ಣು ಬಿಟ್ಟು. ಆ ಹೆಣ್ಣು ಯೋಚನೆ ಮಾಡ್ತಂತೆ, ಅಲ್ಲ ಆಕಾಶವೇ ಬಿದ್ದೋಗ್ಬಿಡು, ನಿನ್ನ ಕೈ ಬಿಟ್ಟ ನಾ ಅಂದ್ಬಿಟ್ಟು ಒಂದು ತೆಗನ್ ಮಟ್ಟಿಗೆ ನೆಗದ್ ಬಿಟ್ನಲ್ಲ. ಇವನ್ ದುಡ್ಡು, ಇವನ್ ಮಾತು ಕಟ್ಕೊಂಡು ಏನಾರು ದುಡ್ಡು ಕಾಸು ಎಲ್ಲೂ ಎಳ್ಕೊಂಬಂದಿರಿ, ಎಳದ್ ಬಿಡ 3 ಪಾಟ್ಯ. ಚಿನ್ನು ರೇಣುಕಾ ಡಾರ್ಲಿಂಗ್, ಇನ್ನೊಂದ್ಸಲಿ ಚಿನ್ನು ಅಂದ್ರೆ ಗಂಡೈಕಳ ಕರಿತೀನಿ. ತುಂಡೈಕಳ ಮದ್ವೆ ಆಗದೆ ನಿಂತವ ಬೂಸ್ ಮಾಡ್ಬಿಡ್ತಾವ ನಿಂಗೆ ಹೇಟಾವು. ಒಟ್ಟೋಗಿಲ್ಲಿಂದ ಆಚೆಗೆ. ಹೇಕೆ ಬುಲ್ಬುಲ್ ಮಾತಾಡಕ್ಕಿಲ್ವೇ? ಮಾತಾಡಿಸ್ತೀನಿ ಈಗ. ಅಗಂದೇಟ್ಗೆ ಕೈಗೆ ಸಿಕ್ತದೆ ನೋಡಿ. ನಾರದ್ರ ಕಥೆನೂ ಹಂಗೆ ಆಯ್ತು. ಇಲ್ಲಿ ತಾಳ ತಂಬೂರಿ ಎಲ್ಲನೂ ಕೊಟ್ಬಿಟ್ರು ಅವಳಿಗೆ. ನನಗೆ ಈ ತಾಳ ತಂಬೂರಿ ಬೇಡ, ನನ್ನ ಹೆಗಲ ಮೇಲೆ ಹೊತ್ಕೊಂಡು ಯಾರು 3 ಸುತ್ತು ಈ ದೇವಸ್ಥಾನ ಸುತ್ತ ಬರ್ತಾರ ಅವನೇ ನನ್ನ ಗಂಡನಾಗಬೇಕು. ಅಯ್ಯ ಜಗತ್ಲಿ ಎಲ್ಲ ಹೆಣ್ಮಕ್ಳು ಏನೇನೋ ಭಾವಿಸ್ಕೊಂಡ್ರೆ ಒತ್ಕೊಂಡೋಗೋನ್ ಭಾವಿಸ್ಕೊಂಡದಲ್ಲ ಇದು. ಸರಿ ಕೂತ್ಕೋ, ಎತ್ಕೋಗಿ ಇಟ್ಬಿಡ್ತೀನಿ. ತಗ ಹತ್ತು ಕೂತ್ಕೊಂಡ್ಯಾ? ಏನೇನ್ಕರ ಅವಳ ಅಂದ್ಬಿಟ್ಟು ಅಂದ್ರು. ಎಷ್ಟು ನಿಗರ್ದ್ರು ಮೇಕಪ್ ಎದ್ದೇಳಕ್ಕೆ ಆಯ್ತಿಲ್ಲ. ಇವಳನ್ನ ಎತ್ತಕ್ ಹೋದ್ರೆ ನಾ ಸತ್ತೋಗ್ಬೇಕಾಯ್ತದ. ಅವ್ವ ಹಿಡಿದ್ ಬಿಡವ ಕೆಳಕ ಅಂದ್ರು. ಯಾಕೆ? ಇಳೆಮ ಕೆಳಕ ಪ್ರಾಣ ಹೋಯ್ತದ. ಇಲ್ಲಿ ಉಸಿರೆಲ್ಲ ಕಟ್ಕೊಂಡ್ ಕೂತದ. ಇಳೆಮ ಕೆಳಕ ಇಳಿದೆ ಅಂತ ಕಾಲೇ ಬಿದ್ದು ಬಿಟ್ರಂತ ನಾರ್ದ್ರವ್ವ. ನಿನ್ನ ಒಂದ್ ನಿಂಕ್ರನು ಮ್ಯಾಕ್ ಎತ್ತಕ್ಕಾನಿಲ್ವಲ್ಲ. ನಿನ್ ಕಟ್ಕೊಂಡ್ ನಾ ಹೆಂಗ್ ಒತ್ಕೊಂಡ್ ತಿರ್ಗಾಡ್ಲೇವ? ಭೂಲೋಕದಲ್ಲಿ ಇವರೇ ಗಟ್ಟಿ. ಒಂದೊಂದ್ ಸಾಲದು ಅಂತ ಕಂಡಂಗ್ ಕಾಣ್ದಾಗ 2 3 ಕಟ್ಕೊ ಒತ್ಕ ತಿರ್ಗಾಡ್ತಾರ. ಅದ್ ಹೆಂಗ್ ಒತ್ಕ ತಿರ್ಗಾಡ್ತಾರ? ಅದಕ್ಕಪ್ಪ ಸಂಸಾರ ಎಳೆಯಕ್ಕಾಗಲ್ಲ, ಸಂಸಾರ ಎಳೆಯಕ್ಕಾಗಲ್ಲ ಅಂದ್ರೆ ಮತ್ತ ಬಡ್ಡೆ ದೀಪಾಟಿ ತೂಕ ಇದ್ರೆ ಇದೆಲ್ಲ ಎಳೆಯಕ್ಕಾದ್ದು. ಇಲ್ಲ ನನ್ನ ತಂಬೂರಿ, ನನ್ನ ತಾಳ ಅದಕ್ಕಿಂತ ಇದೇ ವಾಸಿ ಅಂತ ನಾರದ್ರು ಬಾಯ್ ಬಾಯ್ ಅನ್ಬಿಟ್ಟು ಹೋಯ್ತಾವ್ರೆ. ಅದೇ ವಿಷ್ಣು ಮಾಯೆ ನೋಡಿ 3ನೇ ಕಥೆಯಲ್ಲಿ ಭೂ ಕೈಲಾಸಲ್ಲಿ ಬಂದ್ಲು. ಈಗ ಏನ್ ನಾರ್ದ ನನ್ ನೋಡ್ಬೇಕು ಅನ್ಸ್ಬಿಡ್ತಾ? ಅವ್ವ ನಿನ್ನ ಆಗ್ಲೇ ನೋಡಾಗದಲ್ಲ ತಾಯಿ, ನಿನ್ನನ್ನು ನೋಡಕ್ಕಲ್ಲ ತಾಯಿ ಕರೆದು. ಮತ್ತೆ ರಾವಣ ತಪಸ್ಸು ಮಾಡ್ತಾವನೆ. ರಾವಣ ತಪಸ್ಸು ಮಾಡ್ತಾ ಆತ್ಮಲಿಂಗ ತಕೊಂಡು ಹೋಗೋದಕ್ಕೆ. ಆ ಆತ್ಮಲಿಂಗ ಹೋಗದಾಗ ನೀನೇನಾದ್ರೂ ಮಾಡ್ಬೇಕಲ್ಲ ತಾಯಿ, ನೀನು ಮಾಯೆ ಅಲ್ವಾ? ರಾವಣನ ಹೊಟ್ಟೆ ಒಳಗೆ ನುಕ್ಕೊಂಡು ಶಿವ ಬಂದು ನಿನಗೇನು ಬೇಕಪ್ಪ ಅಂದಾಗ ಆತ್ಮಲಿಂಗ ಕೇಳಬಾರ್ದು, ಬೇರೆ ಏನಾದ್ರು ಕೇಳಂಗ್ ಮಾಡ್ಬಿಡು. ಸರಿ ಬಿಡು, ನಾರದ ಲೋಕ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತೀನಿ, ಮಂಗಳ ಮಸ್ತು ಅಂದ್ಬಿಟ್ಲು. ಇಲ್ಲಿ ರಾವಣನ ತಪಸ್ಸು ಹಣ್ಣಾಗಿದೆ, ಚೆನ್ನಾಗಿದೆ ನೋಡಿ. ಸ್ವಲ್ಪ ತಣ್ಣಗಾಯ್ತಾದ. ಈಗ ಇವನ್ ನೋಡು ರಗ್ಗ ಹೆಂಗ್ ಒಸಿದನು. ನಮ್ಮ ಮಹೇಶ್ನಲ್ವಾ ಲೈಟ್ ಕೂಡ ಮಹೇಶ ಕಣ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ತಮಿಳುನಾಡಿನ ಸುಮಾರು ಊರುಗಳಲ್ಲಿ ಊರ್ಗೆ ಲೈಟ್ ಬಿಡ್ತಾನ. ಈ ಊರಿನಿಂದ ಆ ಊರ್ಗಂಟು ಮೈಕ್ ಸೆಟ್ ಕಟ್ತಾನೆ ಪುಣ್ಯಾತ್ಮ. ಇಷ್ಟೊತ್ನಾಗ ರಗ್ ಓದ್ಕ ತಿರ್ಗಾಡ್ತಾನ.
ಆಚೆ ಬೀದ್ಗೆ ಹೋಗ್ಬೇಡ ಕಪ್ಪ ಹಿಡ್ಕೊ ದುಬ್ಬಿಸ್ಬಿಟ್ರೆ ಆಮೇಲೆ ರಗ್ಗೋತ್ಕೊ ಹೋಯ್ತಿರೋದೇ ಸರಿಲ್ಲ. ಒಳ್ಳೆ ಮನ್ಸ ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ತಾನೇ ನಿಂತು ದುಡಿಮೆ ಮಾಡ್ತಾನೆ. ಅದು ಒಂದು ಚಪ್ಪಾಳೆ ಹೊಡೀರಿ. ಎಷ್ಟು ಚೆನ್ನಾಗಿದೆ ಊರೆಲ್ಲ ಇವತ್ತು. ಊರೆಲ್ಲ ಬೆಳಗ್ತಾ ಇದೆ, ಊರೆಲ್ಲ ಸಂಭ್ರಮದಿಂದ ದೀಪಾಲಂಕೃತವಾಗಿದೆ. ಅಂದ್ರೆ ಅದು ಕೆಲಸ ಬಹಳ ಚೆನ್ನಾಗಿರ್ಬೇಕು ಅಂತ. ಕರೆಂಟ್ ಹೋದ್ರೂ ನಡೆಯುತ್ತೆ. ಜನರಲ್ ಲೈಟು ಐಕ್ಳು ಮಾತ್ರ ಒಂದು ಅಲ್ಲಗಾಡದೆ ಕೂತವ. ಬಹಳ ಒಳ್ಳೆ ಐಕ್ಳು ಕಣ ನೀವು. ಈ ವರ್ಷ ಬರಿದರೂ ಪಾಸ್ ಆಯ್ತಿದ್ದೀರಿ ನೀವು. ಜ್ಞಾನೋದಯ ಆಯ್ತದ ಕಣ, ಒಳ್ಳೇದಾಯ್ತದ. ಉಗೇ ಮಾತ್ ಮಲ್ಲಯ್ಯ ನೋಡಿ, ಆ ವಿಷ್ಣು ಮಾಯೆ ರಾವಣನ ಸುತ್ತಾ ಇದ್ದಾಳೆ. ರಾವಣನ ಹೊಟ್ಟೆ ಒಳಕ್ ಹೋಗಕ್ಕಾಗ್ತಿಲ್ಲ. ಯಾಕೆ ಗೊತ್ತಾ? ಅವನ ಬಾಯಿ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತ ಇದೆ. ಇವನ ತಪಸ್ಸು ಹಣ್ಣಾಗೋಗಿದೆ. ಶಿವನನ್ನ ಪಾಶ ಹಾಕಿ ಕರೀತಿದ್ದಾನೆ. ಏನಾಗುತ್ತೆ ನೋಡಿ ಈಗ. ಜಯ ಜಯ ಮಹಾದೇವ ಶಂಭೋ ಶಿವ ಶಂಕರ ದೀನ ಜನ ಮಂದಾರ ಜ್ಞಾನವದ ಸಂಚಾರ. ಭಕ್ತವತ್ಸಲ ನಿತ್ಯ ನಿರ್ಮಲ ತೋರ ರೂಪವ. ಭಕ್ತವತ್ಸಲ ನಿತ್ಯ ನಿರ್ಮಲ ತೋರ ರೂಪವ. ಸತ್ಯ ಸುಂದರ ಸ್ವಾಮಿ ಸತ್ಯಶೀಲರ ಸತ್ಯ ಸುಂದರ ಸ್ವಾಮಿ ಸತ್ಯಶೀಲರ ಭದ್ರವಾಸಲ ನಿತ್ಯ ನಿರ್ಮಲ ತೋರ ರೂಪವ. ಅನ್ಯ ದೈವವ ಕೋಟಿ ಫಲ ಜೀವದಂತೆ ಭಾಗ್ಯಂತರ ದಿವ್ಯ ಫಲ ತರುವೆಯಂತೆ ಪ್ರೇಮಮಯಿ ನಿನ್ನ ಶುಭನಾಮ ಜಪವಂತೆ ಪ್ರೇಮದಿಂದ ಆಚರಿಸಲು ಜನಕ್ಕೆ ಬಂತೆ ವರವರ್ಷಧಾರೆಯನ್ನು ಭಯವ ಕಾರಣವೇ ದುರಿತಾಂಧಕಾರವನ್ನು ಹರಿಸುವ ವರದಿಂದ ಬೈದೋರ ಭವಭಾಷಣಾಯ ಹರ
ಚಪ್ಪಾಳೆ ಹೊಡೀರಿ. ಎಂಥ ಕಲಾವಿದರು. ನಮ್ಮ ಕಾರ್ತಿಕ್ ಅವರು ತಬಲ ವಿದ್ವಾಂಸರು. ಕೊಳ್ಳೇಗಾಲದ ವೆಂಕಟೇಶ್ ಅವ್ರ ಮಗ, ಕೀಬೋರ್ಡ್ ವೆಂಕಟೇಶ್ ಅಂತಿದ್ರಲ್ಲ, ಅವರಿದ್ದಾರೆ. ಅವರ ಮಗ, ನನ್ನ ಸ್ನೇಹಿತರ ಮಗ, ಚಿನ್ನದ ಪದಕವನ್ನ ತಬಲದಲ್ಲಿ ಪಡೆದಿರ್ತಕ್ಕಂಥ ಅವರು. ಆನಗಲ್ ಗಂಗೂಬಾಯಿ ವಿಶ್ವವಿದ್ಯಾನಿಲಯ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಅವರ ಒಂದು ಹೆಸರಿನಲ್ಲಿ ಅನೇಕ ಕಲಾವಿದರು ಕೂಡ ಬೆಳೆದರು. ಅಂಥದ್ರಲ್ಲಿ ಇವರು ಕೂಡ ಒಬ್ಬರು, ಅವರ ಶಿಷ್ಯರಲ್ಲಿ ಶಿಷ್ಯರಾಗಿರ್ತಕ್ಕಂಥ ಅವರು. ಇನ್ನು ಅವರ ಪಕ್ಕದಲ್ಲಿ ನಿಮ್ಮ ನೆಂಟ್ರೆ ಊರಿಗೆ ನಮ್ಮ ಕಾಡಳ್ಳಿ ಲಕ್ಷ್ಮಣ್ ಅಂತ ಅವರು ಕೂಡ ತಬಲಿಸ್ಟು. ಇನ್ನು ಈ ಕಡೆ ನಮ್ಮ ಕೊಳ್ಳೇಗಾಲದ ವೆಂಕಟೇಶಣ್ಣನವರು ಶಿಷ್ಯರಾದಂಥ ಗುರುಕುಮಾರ್ ಅವರು. ಇವರು ಬಹಳ ಅಳಬ ನನಗಿಂತ, ಪ್ಯಾಡಲ್ಲೇ ಮಾತಾಡಿಸುವಂಥ ಕಲಾವಿದ. ಈ ಕಡೆ ಲೋಕೇಶು, ಈ ಕಡೆ ಸುರೇಶ್, ಇವರೆಲ್ಲ ಕಲಾವಿದ್ರೆ. ನಮ್ಮ ಪ್ರಸಾದ್ ಅವ್ರతో ಒಂದು ಹಾಡು ಆಡಿಸ್ತೀನಿ ಈಗ. ನಮ್ಮ ಸುರೇಶ್ ಒಳ್ಳೆ ಗಾಯಕ, ಇವನು ಕಲಾವಿದರು. ಬಹಳ ನಗನಗ್ತಾ ಕಲೆಯನ್ನ ಮಾಡಿದಾಗ ನೋಡಿ, ಚಳಿನೂ ಕಾಣ್ತಾ ಇಲ್ಲ ಯಾರಿಗೂ, ಏನೂ ಕಾಣ್ತಿಲ್ಲ ಮಕ್ಕಳಿಗೂ ಕೂಡ. ನಿಮಗೆಲ್ಲಿ ಚಳಿ ಹಿಡಿದ್ದು ತಕಣ, ಇದೆಲ್ಲಿ ಚಳಿ ಹಿಡಿದ್ದು ನೋಡಿ. ಇವಣ್ಣನಿಗೂ ಅಷ್ಟೇ. ಆಡ ಅದಕ್ಕೆ ನೋಡಿ, ನಿನ್ನೆ ಒಂದು ಅನಾಹುತ ಆಗೋಯ್ತು. ನೀವೆಲ್ಲ ಪೇಪರ್ಲಿ ಮತ್ತೆ ಮೊಬೈಲ್ಗಳೆಲ್ಲ ನೋಡಿದ್ರೆ, ನಮ್ಮ ಮೂಡ್ಲಗ್ರಾರದ ನಾಗಣ್ಣ ಅಂತ ಮಾಸ್ಟ್ರು, ಅವ್ರ ಮಗ ಶಿವಾರ್ ಉಮೇಶ್ಗೆ ಕೀಬೋರ್ಡ್ ನುಡಿಸ್ತಿದ್ದವರು. ಕಾರ್ಯಕ್ರಮ ಮುಗಿಸ್ಕೊಂಡು ಬರಬೇಕಾದ್ರೆ ನಿದ್ರೆ ಯಾರಪ್ಪನ ಮನೆ ಸೊತ್ತಲ್ಲ. ನಾವೆಲ್ಲರೆದ್ರಿಗೂ ಸಂತೋಷವಾಗಿ ಕತೆ ಮಾಡ್ತೀವಿ, ಬಾರಿಸ್ತೀವಿ. ಆದರೆ ಹಗಲೊತ್ತೆಲ್ಲ ಮಲಗಿರ್ತೀವಿ. ಪುನಃ ರಾತ್ರಿಗೆ ಇನ್ನೊಂದು ಊರಿಗೆ ನಾವು ಹೊಸಬ್ರಾಗಿ ಹೋಗಬೇಕು. ಯಾಕೆ ಹೇಳಿ, ಅವ್ರಿಗೂ ಕೂಡ ನಾವು ಕಳೆ ಕಟ್ಟಿಸ್ಬೇಕು. ಈ ಕಲಾವಿದನ ಜೀವನ ಇಷ್ಟೇ ನೋಡಿ. ರಭಸವಾಗಿ ಗಾಡಿನ ಓಡಿಸ್ಕೊಂಡು 12 ಗಂಟೆ ರಾತ್ರಿ ಬರುವಾಗ ನಿಂತಿರೋ ಲಾರಿಗೆ ಹೋಗಿ ಹೊಡೆದ್ಬಿಟ್ಟಿರೋದು ಪಾಪ. ಲಾರಿ ಒಳಗಡೆನೆ ಹೊರಟೋಗ್ಬಿಟ್ಟಿದ್ದ. ಅಂದರೆ ಆ ನಿದ್ರೆ ಮಂಪರ್ಲಿ ಕಣ್ಣು ಮುಚ್ಚಿಬಿಟ್ಟಿರೋದು. ಬಾಡಿ ಎಲ್ಲ ಒಳಕೋಗಿ ಸೇರ್ಕೊಂಡ್ಬಿಟ್ಟಿತ್ತು. ಅಲ್ಲೇ ಕಣ್ಣುಗಳೆಲ್ಲ ಒಳಗೆ, ಅಲ್ಲೇ ಕಣ್ಣುಗಳೆಲ್ಲ ಇದಾಗ್ಬಿಟ್ಟು. ನೋಡಬಾರದಂಥ ಸಾವು. ಒಳ್ಳೆ ಕಲಾವಿದ, ಕೀಬೋರ್ಡ್ ಕಲಾವಿದ. ಮೊನ್ನೆ ಬಾರಿಸಿದಾನೆ, ನೆನ್ನೆ ಮಧ್ಯಾಹ್ನ ಬಾರಿಸಿದಾನೆ, ರಾತ್ರಿ ಬಾರಿಸಿದಾನೆ. 12 ಗಂಟೆ ರಾತ್ರಿ ಅವನಿಲ್ಲ. ಮಳವಳ್ಳಿ ಆಸ್ಪತ್ರೆಯಲ್ಲಿ ಅನಾಥವ ಬಿದ್ದದೆ. ಎಣೆ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಗೊತ್ತಾದರೂ ಹೋಗಿ ನೋಡಿದ್ರೆ ಅನಾಥವ ಬಿದ್ದದೆ. ಇಷ್ಟೇ ಜೀವನ. ಬಹಳ ನೋವಾಗುತ್ತೆ. ಅವ್ರ ತಂದೆ ಮೂಡ್ಲಗ್ರಾದ ನಾಗಣ್ಣವರು ಅಂತ ನಮ್ಮ ವೀರಶೈವ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಒಳ್ಳೆ ಡ್ರಾಮಾ ಮಾಸ್ಟ್ರು, ತುಂಬ ಹಳಾಯಿ ಮಾಸ್ಟ್ರು. ಬೇಡ್ರ ಕಣ್ಣಪ್ಪ, ನಾನು ಕೂಡ ಅವ್ರ ಹತ್ರ ನಾಟಕ ಆಡಿದ್ದೆ. ಅವರು ಒಳ್ಳೆ ಕಲಾವಿದನ ಮಾಡಬೇಕು ಅಂತ ಮಗನ್ನ ಒಳ್ಳೆ ಕಲಾವಿದನ ಮಾಡಿ ಶಿವಾರ್ ಉಮೇಶ್ ಹತ್ರ ಅವರು ನುಡಿಸ್ತಾ ಇದ್ರು, ನಮ್ಮ ಸ್ನೇಹಿತರ ಹತ್ರ. ಅಕಾಲ ಮರಣ ಎಷ್ಟೊತ್ತಲ್ಲಿ ಬಂದು ಕರೀತಾನೋ ದೇವರು ಗೊತ್ತಿಲ್ಲ. ಎಲೆಮರೆಯ ಕಾಯಿಗಳಂತೆ ಬಳುಕಿ ಮಿಂಚುವ ಕಲಾವಿದರ ಜೀವನ ಹಿಂದುಗಡೆ ದುಃಖ ಮಾತ್ರ ಅತೀವವಾಗಿರುತ್ತೆ. ಇವತ್ತು ಆ ತಂದೆಗೆ ತಾಯಿ ಇಬ್ಬರೂ ಇದ್ದಾರೆ. ಅವ್ರಿಗೆ ಸಾಂತ್ವನ ಹೇಳೋರು ಯಾರು? ಅವ್ರಿಗೆ ಸಮಾಧಾನ ಹೇಳೋಕೆ ಯಾರಿಂದ ಆಗುತ್ತೆ? ಒಂದೇ ಒಂದು ಪುಟ್ಟ ಮಗು ಇದೆ ಅವನಿಗೆ. ಸುಂದರವಾದ ಹೆಂಡತಿ ಇದ್ದಾಳೆ. ಯಾರೀಗ ಅವ್ರಿಗೆ ಧೈರ್ಯ ಹೇಳೋರು? ನಿನ್ನೆ ಬಾಡಿ ತಗೊಂಡು ಊರಿಗೆ ಬರೋವರೆಗೂ ಆ ಹೆಣ್ಮಗಳಿಗೆ ಹೇಳಿಲ್ಲ ನಿನ್ನ ಗಂಡ ಸತ್ತೋಗಿದ್ದಾನೆ ಅಂತ. ಆ ದುಃಖ ಎಷ್ಟು ಮಡುಗಟ್ಟಿರಬೇಕು. ಇಷ್ಟೇ ಜೀವನ. ನಾವೇನಿವತ್ತು ಪಡ್ಕೋತಾ ಇದ್ದೀವಿ ಪುಣ್ಯ ಇದೆ, ನಾಳೆ ಏನು ಅಂತ ನಮಗೆ ಗೊತ್ತಿಲ್ಲ. ಅಂತ ಕಲಾವಿದರನ್ನ ಇವತ್ತು ಪರಿಚಯ ಮಾಡ್ತಾ ಇದ್ದೀನಿ. ಚಪ್ಪಾಳೆ ಹೊಡಿತಾ. ಇಂಥ ಪವಿತ್ರವಾದ ಸುದಿನದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಇದ್ದೀವಿ. ಕಲೆ ನಮಗೆ ಜೀವನ, ಆ ಕಲೆಯೇ ನಮ್ಮ ಬದುಕು. ನಿಮ್ಮೆಲ್ಲರ ಆಶೀರ್ವಾದ ಕಲಾವಿದರಿಗಿರಲಿ. ಒಂದು ಚಪ್ಪಾಳೆ ಹೊಡಿರಿ. ನೀವೆಲ್ಲ ಇಷ್ಟು ಜನ ಇಷ್ಟೊತ್ತನ ತನಕ ಇನ್ನು ದಕ್ಕಲ್ಲ ನೀವು, ಗಣಪತಿ ಬರಗಂಡು ದಕ್ಕಲ್ಲ ನೀವು. ಅದರಿಂದ ಯಾವುದಣ್ಣ ಅದು 2 ಸಲ ಆಡಾಗದ, ಸುಮ್ಮನೆ ಅದನ್ನೇ ಆಡ್ದಾರ, ಬೇರೆ ಅದಾಡೋ ಸುಮ್ಮನಿರು ಬೇರೆ. ಓ ಪ್ರಣವಾಯ ಶುದ್ಧ ಜ್ಞಾನೈಕ್ಯಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ತಸ್ಮೈ ಶ್ರೀ ಗುರವೇ ನಮಃ.
ಸರಿ ಗಮ ಪದ ನಿ ಸಾವಿರದ ಶರಣು ಸಾವಿರದ ಶರಣು ಸರಿ ಗಮ ಪದ ನಿ ಸಾವಿರದ ಶರಣು ಸಾವಿರದ ಶರಣು ರಾಮಯೋಗಿ ಗುರುವೇ ದೀನಕಲ್ಪತರುವೇ ಸುಪ್ರಭಾತ ನಿಮಗೆ ಸುಪ್ರಭಾತ ನಿಮಗೆ ಸರಿಗಮ ಪದವಿ ಸಾವಿರದ ಶರಣು ಸಾವಿರದ ಶರಣು ಪಾಮರ ಪ್ರೇಮದ ಸೇತುವೆ ಪದರಿಂದ ಕಟ್ಟಿದ ಜಂಗಮಣಿ ಆನ ಕೇಳುವ ಆನರೇಳುವ ಆನಗಲ್ಲದೆ ಪಂಚಮ ಪಾಮರ ಪ್ರೇಮದ ಸೇತುವೆ ಜಂಗಮಣಿ ಆನ ಕೇಳುವ ಆನರೇಳುವ ಆನಗಲ್ಲದೆ ಮಣ್ಣಿನ ಮುನಿನ ಮಂಡವರಲಿಯೇ ಭೂಮಿಯ ಭಾಗ್ಯದ ಪುಣ್ಯವರಲಿಯೇ ರಾಮಯೋಗಿ ಗುರುವೇ ದೀನಕಲ್ಪತರುವೇ ಸುಪ್ರಭಾತ ನಿಮಗೆ ಸುಪ್ರಭಾತ ನಿಮಗೆ ಸರಿಗಮ ಪದ ಸಾವಿರದ ಶರಣು ಸಾವಿರದ ಶರಣು ಸರಿಗಮ ಪದ ಸಾವಿರದ ಶರಣು ಸಾವಿರದ ಶರಣು ಪರಮ ಪವಿತ್ರವಾದ ಈ ಪುಣ್ಯ ದಿವಸದಲ್ಲಿ ಗುರು ರಾಚಪ್ಪ ಸ್ವಾಮಿಗಳವರಿಗೆ ಸಾವಿರದ ಶರಣು ಅಂತ ಗುರು ಮಂತ್ರವನ್ನ ಯಾವ ಗುರು ಧ್ಯಾನವನ್ನ ಈ ಸಂದರ್ಭದಲ್ಲಿ ಮಾಡುತ್ತಿರುವ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ, ನಮ್ಮೆಲ್ಲರ ಜೀವನ ಪಾವನವಾಗಲಿ ಅಂತ ಇವತ್ತಿನ ಈ ಪುಣ್ಯ ದಿವಸದಲ್ಲಿ ನಾವಿವತ್ತು ಭೂಕೈಲಾಸ ಕಥೆಯನ್ನು ಕೇಳುತ್ತಿರುವ ಸಂದರ್ಭದಲ್ಲಿ ಬೇರೆದಾಡ್ತೀನಿ ಸುಮರಣ ಪುನಃ ಆದದ್ದು 2 ಸಲ ಕೇಳಿವೆ, ಪುನಃ ಅದನ್ನೇ ಕೇಳ್ತಾ ಇದ್ರೆ ಚೆನ್ನಾಗಿರಲ್ಲ ಅದು. ಅದನ್ನೂ ಆಡೋ ಸುಮರಣ, ಗುರುಮಲ್ಲೇಶ್ವರನು ಆಡ ಬಿಡೋಕ್ಕಾಗಲ್ಲ. ಈ ಪವಿತ್ರವಾದಂಥ ಸುಂದರವಾದ ಈ ದಿವಸದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ನಾಮೋಚ್ಚಾರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಹೊಸ ಬೆಳಕೊಂದು ಹೊಸಲಿಗೆ ಬಂದು ಅಲ್ವಾ, ಬೆಳಗಿದೆ ಮನೆಯ ಮನಗಳಲ್ಲಿಂದು ಹಾರಾದಿಸೋ ರಾಜರತ್ನನು ಹಾಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಭಾಗಗಳು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಅಪ್ಪು ರಾಜಕುಮಾರ ಹೊಸ ಬೆಳಕು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳಲ್ಲೂ ಆರಾಧಿಸೋ ರಾಜರತ್ನನು ಹಾಡಿಸಿಯೇ ನೋಡು ಬೀಳಿಸಿಯೇ ನೋಡು ಇಂದು ಸೋಲದು ಸೋತು ತಲೆಯ ಬಾಗದು
ಮತ್ತೆ ಹೇಳುತ್ತೈದೆ ಅಪ್ಪು ರಾಜಕುಮಾರ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟವಿಲ್ಲದು. ಹಿರಿಯರೇ ಕಿರಿಯರ ಬರಲಿ ಬೇಡವೇ ತೋರದು ಎಂದು ವೇದ ತೋರದು. ಎಲ್ಲ ಇದ್ದು ಏನು ಇಲ್ಲದೆ ಆಗಬರುತ್ತಿರುವ ಆಕಾಶ ನೋಡದ ಕೈಯಲ್ಲಿರದು ಪ್ರೀತಿ ಹರಿಸಿರುವ ಅಪ್ಪನ ಹಾಗೆ ಹಣ್ಣೆಲೆಗಾಯೋ ಹೀಗೆ ನಿನ್ನನ್ನು ಪಡೆದ ನಾವು ಕುಣಿತ ಮಾಡುತ್ತ ಒಮ್ಮೆ ಹೇಳುತ್ತೈದೆ ಮತ್ತೆ ಹೇಳುತ್ತೈದೆ ಅಪ್ಪು ರಾಜಕುಮಾರ. ಮನೆಗೆ ಬೆಳಕು ಕೊಡುವ ದೀಪವಿದು ನನ್ನ ದೀಪವೇ ಇದು. ಹಾಡಿಸುವ ಕರುಣೆಯ ಮೇಲೆ ನಮ್ಮ ಪಾಪವು ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯಾಗಿತ್ತು ಆ ಕಥೆಯಲ್ಲಿದ್ದ ರಾಜನಿಗೆ ನೀನು ಬಂದೆ ಯೋಗವು ಯೋಗ್ಯತೆ ಒಂದೇ ಉಳಿಯುವುದು ಮನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ಅಪ್ಪು ಒಬ್ಬ ಪುನೀತ್ ರಾಜ್ಕುಮಾರ್ ಒಬ್ಬ. ಹಾಡಿಸಿಯೇ ನೋಡು ಬೀಳಿಸಿಯೇ ನೋಡು ಇಂದು ಸೋಲದು ಸೋತು ತಲೆಯ ಬಾಗದು. ಹೇಳುತ್ತೈದೆ ಅಪ್ಪು ರಾಜಕುಮಾರ. ಹಾಡಿಸಿ ನೋಡು ಬೀಳಿಸಿ ನೋಡು ಮುರಳಿ ಹೋಗದು ಹೇಗೆ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ನಗುವುದು ಹೀಗೆ ನಗುವುದು. ಕೂತ್ಕಣ. ಇಲ್ಲಿ ನಮ್ಮ ಕಥಾಭಾಗದಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ. ರಾವಣನ ಸುತ್ತ ವಿಷ್ಣುಮಾಯ ಸುತ್ತುತ್ತಾ ಇದ್ದಾಳೆ. ರಾವಣನ ಹೊಟ್ಟೆ ಒಳಕ್ಕೆ ಹೋಗ್ತಾ ಇಲ್ಲ. ಇವನ ತಪಸ್ಸು ಹಣ್ಣಾಗಿ ಶಿವಪಾರ್ವತಿಯರು ಬಂದೇ ಬಿಟ್ರು. ಚೆನ್ನಾಗಿದೆ ನೋಡಿ ಆಶ್ಚರ್ಯ. ಈಗ ವಿಷ್ಣುಮಾಯ ಒಳಕ್ ಹೋಗಿಲ್ಲ, ಶಿವಪಾರ್ವತಿಯರು ಬಂದು ಬಿಟ್ರು. ಶಿವ ಕೇಳ್ತಾನೆ, ರಾವಣ ಕಣ್ಬಿಡಪ್ಪ, ಬಂದೆಯ ಪರಮೇಶ್ವರ, ಬಂದೆಯ ಜಗದೀಶ್ವರ, ಬಂದೆಯ ನೀಲಕಂದರ, ಬಂದೆಯ ಸೋಮೇಶ್ವರ, ಅರ್ಕೇಶ್ವರ, ಕಾಲಭೈರವೇಶ್ವರ, ಪಾಹಿಮಾಂ ಪಾಹಿಮಾಂ ಪರಮೇಶ್ವರ ಅಂತ ನಮಸ್ಕಾರ ಮಾಡೋ ಕೆಳಕ್ ಮಗ್ಗದ್ನಲ್ಲ. ಶಿವನ ಪಾದವನ್ನ ಮುಟ್ಟಿ ನಮಸ್ಕಾರ ಮಾಡುವಾಗ ಓಂ ನಮಃ ಶಿವಾಯ ಅಂತಿದ್ದಿವನ ಬಾಯಿ ಒಂದು ಕ್ಷಣ ಸುಮ್ಮನಾಯಿತು. ಗಮನ ಕೊಡಿ. ಶಿವನ ಪಾದ ಮುಟ್ಟಿ ನಮಸ್ಕಾರ ಮಾಡುವಾಗ ಇವನ್ ಬಾಯಿ ಒಂದು ಕ್ಷಣ ಸುಮ್ಮನಾಯ್ತಲ್ಲ. ಇದನ್ನೇ ಕಾದಿದ್ದ ವಿಷ್ಣುಮಾಯ ಬರ್ರ ಅಂತ ಹೊಟ್ಟೆ ಒಳಕ್ ನುಗ್ಗು. ಇವಳು ಯಾವಾಗ ನುಗ್ಗುದ್ಲೋ ನಮಸ್ಕಾರ ಮಾಡಿ ಮೇಲೆ ಕೇಳುವಾಗ ಬದಲಾವಣೆ ಆಗೋದ ರಾವಣ. ಶಿವ ಕೇಳ್ತಾನೆ, ರಾವಣ ನಿನಗೇನಪ್ಪ ವರ ಬೇಕು? ವರ
ನನಗೆ ವರವನ್ನು ಕೊಡುವಷ್ಟು ಚೈತನ್ಯ ನಿನಗೆಲ್ಲಿದೆಯೋ ದರಿದ್ರ ಪರಶಿವ. ಯಾಕಪ್ಪ ಕರೆದವ್ ನೀನ್ ತಾನೆ, ನಿಂಗೇನ್ ಬೇಕು ಕೇಳು, ಕೊಡ್ಲಿಲ್ಲ ಅಂದ ಮಾತನಾಡು. ಏನು ಕೇಳಿದ್ರು ಕೊಡುವನೇ ಈ ದರಿದ್ರ ಪರಶಿವನು. ಇವನಿಗೆ ಇಲ್ಲ ನನಗೆಲ್ಲ ಕೊಡ್ತಾನೆ. ಕಬ್ಬಿಣದ ಸಲಾಕಿಯನ್ನು ಕೈಲಿಡಿದುಕೊಂಡು ಸೊಗಡು ಬೀರುವ ಸರ್ಪವನ್ನು ಕತ್ತು ಸುತ್ತಕೊಂಡು ಮಸಣದ ಬೂದಿಯನ್ನು ಮೈಗೆಲ್ಲ ಬಳ್ಕೊಂಡು ಹೆಂಡತಿನ ಕರ್ಕೊಂಡು ಮನೆಯಲ್ಲಿ ಭಿಕ್ಷೆ ಮಾಡೋ ಭಿಕ್ಷುಕ ವರ ಕೊಡ್ತಾನೆ. ವರ ಯಾಕಯ್ಯ ಕರೆದ್ಬಿಟ್ಟು ಮಾನ ಕಳೀತಾ ಇದೀಯ? ನೀನು ಕೇಳು, ಕೊಡ್ಲಿಲ್ಲ ಅಂತ ಮಾತನಾಡು. ಏನು ಕೇಳಿದ್ರು ಕೊಡುವನೇ ಈ ದರಿದ್ರ ಪರಶಿವನು. ಏನು ಕೇಳಲಿ? ಆ ಕಡೆ ಈ ಕಡೆ ನೋಡ್ತಾ ಶಿವನ ಪಕ್ಕದಲ್ಲಿದ್ದ ಪಾರ್ವತಿಯನ್ನು ನೋಡು. ಆಹಾ, ಏನು ರೂಪ, ಏನು ಲಾವಣ್ಯ! ಜಗದಲ್ಲಿರಬಹುದಾದ ಸುಂದರಿಯರಲ್ಲ ಇವಳೆ ಎಡಗಾಲಿನ ಉಂಗುಷ್ಟಕ್ಕೂ ಸಮರಿಲ್ಲ. ರಂಭೆಯೋ, ಊರ್ವಶಿಯೋ, ತಿಲೋತ್ತಮೆಯೋ, ಮೇನಕೆಯೋ ಅವರನ್ನೆಲ್ಲ ಕರಗಿಸಿ ಎರಕವೈದಂತೆ ಕಾಣುತ್ತಿರುವಳ ಈ ಸುರ ಸುಂದರ. ಏ ಪರಮೇಶ್ವರ, ಏನು ಕೇಳಿದ್ರು ವರವನ ಕೊಡಬಲ್ಲೆ ಅಂತ ಹೇಳ್ದೆಲ್ಲ, ನೀನು ಈ ಪಾರ್ವತಿಯನ್ನೇ ವರವಾಗಿ. ಪಾರ್ವತಿನೇ ಕೇಳ್ಬಿಟ್ಟ. ಶಿವ ಯಾರಿಗೂ ಇಲ್ಲ ಅನ್ನಲ್ವಲ್ಲ. ತಥಾಸ್ತು ಅಂದ್ಬಿಟ್ಟ ಶಿವ. ಶಿವನೇನೋ ತಥಾಸ್ತು ಅಂದ್ಬಿಟ್ಟ, ಪಾರ್ವತಿಗೆ ಬಂದ್ಬಿಡ್ತು ಕ್ಯಾಡ. ಅವನೇನ್ ಕೇಳ್ತಾವನೆ ಗೊತ್ತಾಯ್ತಾ? ಪಾರ್ವತಿನ ವರ, ನಿನ್ ಹೆಂಡ್ತಿನ ವರ ಕೇಳ್ತಾವನೆ. ತಥಾಸ್ತು ಅಂದ್ಬಿಟ್ರಲ್ಲ, ಈಗ ಅವನ ಜೊತೆಲಿ ಹೋಗ್ಲಾ? ಪಾರ್ವತಿ ರಾವಣನ ಮಗ ಇದ್ದಾಗೆ. ಅಪ್ಪ ಅಮ್ಮನ್ ಕಳಿಸ್ಕೊಡು ಅಂತ ಕರಿತಿದ್ದಾನೆ. ಹೋಗ್ತೀನಿ. ನೀವು ಮಾತೆತ್ತಿದ್ರೆ ಯಾಕೆ ನಾನು ಹೋಗು ಅಂತಿರೋದು ನನ್ಗೆ ಚೆನ್ನಾಗಿ ಗೊತ್ತು. ಆ ತಲೆ ಮೇಲೆ ಅವಳಲ್ಲ ಸೌತಿ ಗಂಗೆ, ಅವಳ ಜೊತೆಲೇ ಚೆನ್ನಾಗಿರಿ ಅಂತ ಬರನ್ ಹೋಗ್ತಾವಳೆ ಪಾರ್ವತಿ. ಪಾಪ ಈ ಸಂಸಾರ ತಾಪತ್ರಯ, ಫ್ಯಾಮಿಲಿ ಪ್ರಾಬ್ಲಮ್ ಶಿವನ್ಗೂ ಬಿಟ್ಟದ್ದಲ್ಲ. ನಾವೆಷ್ಟ ವಾಸಿ, ಅವನು ಫುಲ್ ಪ್ರಾಬ್ಲಮ್. ಗಂಗೆ ಗೌರಿ ಜಗಳ ಅಂತ ಒಂದು ಕಥೆನೇ ಅದ ಶಿವನ್ಗ. ಪಾರ್ವತಿಯನ್ನೇ ಬಿಟ್ಟಿರಲಾದ ಶಿವನು, ಕೇಳಿದ ವರವನ್ನ ಕೊಡಲಾಗದೆ ಅಂತ ಇರದ ಶಿವನು ತಥಾಸ್ತು ಅಂದ್ಬಿಟ್ಟ. ಪಾರ್ವತಿ ಗಳಗಳನ್ನೇ ಕಣ್ಣೀರು ಹಾಕೊಂಡು ಹೋಗ್ತಾವಳೆ. ಒಂದಾಗಿದ್ದ ದೇಹಗಳೆರಡು ಮಾಡ್ಬಿಟ್ಟ ಈ ರಾವಣ ಒಳ್ಳೆಯವನೇ. ರಾವಣನ ಹೊಟ್ಟೆ ಒಳಗೆ ಮಾಯ ತುಂಬಿಕೊಂಡವಳಲ್ಲ, ಹೆಂಗಿರ್ಬೇಕು? ಅದಕ್ಕೆ ನೋಡಿ, ಸತಿಪತಿಗಳು ಒಂದಾದ ಭಕ್ತಿ ತವಪ್ಪುವುದು ಶಿವಂಗೆ. ಸತಿಪತಿಗಳು ಒಂದಾಗದವರ ಭಕ್ತಿ ಅಮೃತದೊಳು ವಿಷಬೆರೆಸಿದಂತೆ ಕಾಣ ರಾಮನಾಥ. ಇರುವ 4 ದಿವಸದಲ್ಲಿ ಗಂಡ ಹೆಂಡತಿಯಲ್ಲ ಅನೂನ್ಯತೆ ಇರಬೇಕು. ಸಂಸಾರವೆಂಬುದು ಒಂದು ಕನ್ನಡಿ ಇದ್ದಾಗೆ, ಸೂಕ್ಷ್ಮವಾದ ಪದಾರ್ಥ. ಅದು ಪ್ರತಿಬಿಂಬಿಸುತ್ತೆ. ನಾವು ರಸ್ತೆಯಲ್ಲಿ ಗಾಡಿ ಓಡಿಸ್ತಿರ್ಬೇಕಾದ್ರೆ ಹಿಂದ್ಗಡೆ ಯಾರು ಬರ್ತಾ ಇದ್ದಾರೆ ಎಲ್ಲ ತೋರಿಸುತ್ತೆ. ಅದು ಮುಂದ್ಗಡೆ ಹೋಗೋರನ್ನು ತೋರಿಸುತ್ತೆ. ಹೆಂಗಿದೆ ಆ ಕನ್ನಡಿ? ಕೈ ಜಾರಿ ಏನಾದ್ರೂ ಕೆಳಗೆ ಬಿತ್ತು ಚೂರಾಗೋಯ್ತದೆ. ಚೂರಾಗಿರೋ ಕನ್ನಡಿನ ಮತ್ತೆ ಜೋಡ್ಸಕ್ಕಾಗಲ್ಲ. ಹೊಸದ್ ತಗೊಳ್ಳೋದಪ್ಪ. ಹೊಸದ್ ತಗೊಳ್ಳೋದು ಚೆನ್ನಾಗಿರೋದ. ಕೂತ್ಕೊಳ್ಳ. ಇನ್ನೇನ್ ಮಾಡಿದ್ರೆ ಹೊಡೆದೋಗಿರೋದಂತ. ನಿಂಗೆ ಮದುವೆ ಆಗಿಲ್ಲ, ನಿಂಗೆ ಗೊತ್ತಾಗಲ್ಲ. ಸುಮ್ ಕೂತ್ಕೊಳ್ಳ. ಹೊಡೆದ್ರೆ ಇನ್ನೇನ್ ಮಾಡೋದು ಅಂತ ನೋಡೋಣ. ಹೊಡೆದವ್ರೆ ಏನ್ ಮಾಡೋದು? ಹೊಡಿದಂಗ್ ನೋಡ್ಕೋಬೇಕು. ದಿಕ್ತಪ್ಪ ಹೊಡೋದ್ರ ಅಂತ ಇಬ್ರು ತಿಂತಾರಲ್ಲ ಏಟೆ ಹೆಂಗ್ಸಿರ್ತಾವ. ಈಗ ಬೇರೆ ತಕೊಳ್ಳೋದು ಇನ್ನೊಬ್ಳು ಮದುವೆ ಆಗೋದು ಅಂತ ಸುಮ್ ಕೂತ್ಗಳ ಕಟ್ಟಾಕ್ತಾರೆ. ಹಿಡ್ದು ಆಮೇಲೆ ಹೊಡಿದಾಗ ನೋಡ್ಕೋಬೇಕು. ಪುನಃ ಬುಟಾಕ ಮ್ಯಾಟ್ರನ್ನೇ ಬುಟಾಕ ಬೇಡ. ಕೈ ತಪ್ಪಿದ್ದೋದ್ರೆ ಕೈ ತಪ್ಪಿದ್ದವ್ರು ಅದಕ್ಕೆ ಬಿದ್ದೋದ್ನು ಅಂತ ಹೊಡಿದಾಗ ನೋಡ್ಕೋಬೇಕು. ಅದು ಸಂಸಾರ. ನಂಬಿಕೆ ಅಂದ್ರೆ ಕನ್ನಡಿ ಅಂದ್ರೆ ಒಂದು ನಂಬಿಕೆ ಇದ್ದಾಗೆ. ಆ ನಂಬಿಕೆ ಮೇಲೆ ಸಂಸಾರ. ಸದ್ದೋ ಒಂದು ಪಕ್ಷಿಗಿರುವ 2 ರೆಕ್ಕೆಗಳಾಗೆ, ನಾಣ್ಯಕ್ಕಿರುವ 2 ಮುಖಗಳಾಗೆ, ರಥಕ್ಕಿರುವ 2 ಚಕ್ರಗಳಾಗೆ. ಒಂದು ಚಕ್ರ ಪಂಚರ್ ಆದ್ರೂ ರಥ ಹೋಗಲ್ಲ. ಪಕ್ಷಿಗೆ ಒಂದು ರೆಕ್ಕೆ ಗಾಯ ಆದ್ರೂ ಆರಲ್ಲ. ನಾಣ್ಯ ಒಂದ್ ಕಡೆ ಚೆಚ್ಚು ಹೋದ್ರೆ ಅದು ಹಿಡಿಯಲ್ಲ. ನೋಡಿ, ಇದೇ ಸಂಸಾರ. ನಿಮಗ್ ಗೊತ್ತಾಗಲ್ಲ, ಸುಮ್ ಕೂತ್ಕೊಳ್ರ ಐಕ್ಳಿಗೆ. ಹಾಗಂದ್ರೆ ಏನೋ ಅಂತವನವ ಪಕ್ಕದಲ್ಲಿ. ಹಾಗಂದ್ರೆ ಏನೋ ಅಂತವನ ಏನೂ ಇಲ್ಲ, ಸುಮ್ ಕೂತ್ಕ. ಅವ್ ಗೊತ್ತಿಲ್ಲ ಅವಕ್ಕೆ. ಗೊತ್ತಾಗಲ್ಲ ಸುಮ್ರಣ್ಣ, ನಿಂಗೂ ಗೊತ್ತಾಗಲ್ಲ. ಅದಕ್ಕೆ ನೋಡಿ, ಮಹಾನುಭಾವನಾಗಿರ್ತಕ್ಕಂಥ ರಾವಣ ತಪಸ್ಸು ಮಾಡ್ಬಿಟ್ಟು ವರ ಕೇಳ್ಬಿಟ್ಟು ಹೊಟ್ಟೋಗೋನೆ. ಶಿವನು ಪಾರ್ವತಿಯನ್ನು ಕಳ್ಕೊಂಡು ಇವನು ದುಃಖ ಪಡುವತ್ತಾಗಿದೆ. ಅತಿಯಾಗಿ ಪ್ರೀತಿಸುವ ಗಂಡ ಹೆಂಡತಿ ದೂರವಾದಾಗ ದುಃಖ ಪರ್ವತದಾಗೆ ಎದುರು ಕಾಣ್ತಿರುತ್ತಂತೆ. ಅದಕ್ಕೆ 63 ಬರ್ದಂಗಿರ್ಬೇಕು ಗಂಡ ಹೆಂಡತಿರ್ ಜೀವನ. ಇಲ್ಲಿರೋರೆಲ್ಲ ಸದ್ಯ 7 ಗಂಟೆ ಗಂಟು ಅವರ ಅಂದ್ರೆ ಇವರೆಲ್ಲ 63.
63 ಬರ್ದಂಗೆ ಅಂದ್ರೆ ಹಾ 63 ಬರ್ದಂಗೆ ಅಂದ್ರೆ 6 3 ಕಡೆ ತಿರ್ಕೊಂಡಿರುತ್ತೆ, 3 6 ಕಡೆ ತಿರ್ಕೊಂಡಿರುತ್ತೆ. ಗಂಡನ ಮನ್ಸು ಹೆಂಡತಿ ಮನ್ಸು ಗಂಡ ಅರ್ಥ ಮಾಡ್ಕೊಂಡ್ ಬದುಕ್ತಾರಲ್ಲ, ಅದು ಕಡೆ 63. 63 ಬರ್ದಂಗೆ ಇದ್ರೆ ಅದ್ರ ಬದಲು 36 ಆದ್ರೆ ಹೇಳಿ ಶಾಸ್ತ್ರಿಗಳೇ. 3 ಹತ್ತ ತಿರ್ಕೊಂಡಿರುತ್ತೆ, 6 ಇತ್ತ ತಿರ್ಕೊಂಡಿರುತ್ತೆ. ಎತ್ತು ಏರ್ಗ ಕ್ವಾಣ ನೀರ್ಗ ಬೆಳಗಾಯ್ತು ಅವ್ರು ಕುಸ್ತಿ ಫೈಟಿಂಗು ಜಗಳ. ನಿಮ್ಮಪ್ಪ ಜಗಳ ಆಡ್ದು ಒಂದಿನ ನೋಡೇ ಇಲ್ವೇನಾ? ಇಲ್ಲಪ್ಪ. ಇತ್ತಾಗ 63 36 ಮಿಕ್ಸ್ ಅಂತ ಮಿಕ್ಸು ಮಿಕ್ಸ್ ಇದ್ದದು. 36 ಇದ್ರೆ ಹಿಂಗೆ ತಿರ್ಗಿಸ್ಕೊಳ್ಳಿ 63 ಆಗ್ಲಿ. ಜೀವಮಾನ ಪರ್ಯಂತ ಜಗಳನೇ ಆಡ್ತು ಕೂತ್ಕೊಂಡ್ರೆ ಜೀವನೇ ಮುಗಿದೋಯ್ತದ. ಅಯ್ಯೋ ನನ್ನ ಗಂಡ ವಾದರ್ಸ್ಕೊಂಡು ಹೊಡೆದನ, ಸಮಾಧಾನ ಮಾಡ್ಕವ. ನಾನು ಆಗಿರೋತ್ಗ ಮುಂಡಪ್ಪಂಗನ ಜೊತೆ ಬಾಳಿದಿಕ್ಕವ ಕಲ್ಲೆಲ್ಲ ಎತ್ತಕನ ಇಟ್ಗಲೆಲ್ಲ ಹೊಡೆದನ. ಒಂದಿನ ಒಳ ತೋರಿಸ್ತೀನಿ ಬಾದ್ಬಿಟ್ಟು ಒಳಗ್ ತಳ್ಬಿಟ್ಟು ಕಟ್ಟ ಮೇಲೆ ಬೀಡಿ ಕಸ್ಕೊಂಡ್ ಕೂತಾನ. ಆಮೇಲೆ ಹೆಂಗ್ ಬಂದ? ಐಕ ಮಕ್ಕಳೆಲ್ಲ ಪತ್ರನೇ ಎಳ್ಕೊಂಡ ಇದ್ದಾರೆ. ಅವತ್ತ ಸತ್ತಾಗನು ಕೆಂಪು ಉಂಟವಲ್ಲಿ ಎಸ್ಬಿಟ್ಟು ಎಳ್ಕೊಂಡ. ಇನ್ನೊಂದಿನ ಗೌರ್ಮೆಂಟ್ ಬಸ್ ತಳ್ಬಿಟ್ಟಿದ್ದ ಅವನೇ ದುಂಡಿತಾವ್. ಆಮೇಲೆ ಬಸ್ ನವ ಬೀರಕ್ ಹಾಕ್ಬಿಟ್ಟ ಸದ್ಯ. ಹಿಂಸೆ ಕೊಟ್ಟಿದ್ದಾನ. ಇನ್ನೊಂದಿನ ಮನಗಿದಾಗ 3 ಪೇಜ್ ಕರೆಂಟ್ ಕೊಟ್ಬಿಟ್ಟಿದಕವ. ಕರೆಂಟ್ ಹೊಡತ್ತಾ? ಕರೆಂಟ್ ಹೊಂಟಾಯ್ತು ಸದ್ಯ. ಕ್ಯಾಣ್ಗಾರ್ ಮುಂಡ ಮಗ ಅವ್ವ ವಸಿ ಹೊಡೆದಿದ್ದು. ಆದ್ರ ಅವ್ ಏನಾರ ಹೊಡಿಬಿಡು, ಒಂದೊಂದ್ ಟೈಮ್ಲಿ ನನ್ ಕಂಡ್ರ ಜೀವ ಮುಡ್ಸ್ಕೊಂಡ. ಅದ ಹೆಂಗೆ ತಾಯಿ? ಎಲ್ಲಾನು ಹೇಳಕ್ಕದ ಸುಮ್ ಕೂತ್ಕ ಹೆಂಗೆ ಅಂತ ಬೇರೆ ಕೇಳ್ತಾರ. ಒಂದ್ ಚೇರೋಳು ಆಯ್ತು ಬೆಡಿ ಕಡಗಾಡ್ಬೇಡ ಏನು. ಒಂದಿನ ಹೋಗು ಎಲ್ಲ ನಗ್ತಾರ. ಹೇಳು ಅಂದ್ರ ಹೊಂಟೈತೀನಿ ಎದ್ದೆ ತಗ. ಒಂದಿನ 7 ಗಂಟೆ ರಾತ್ರಿ ಪಪ್ಸ್ ತಿನ್ಬೇಕು ಅಂದ್ಬಿಟ್ಟು. ಅದೇನ್ ಸುಮ್ಮನೆ ಒಂದು ಲಿಂಗ ಅಂತ ಗಂದೇಟ್ಗೆ ದಡಾರ್ನ ಕೂಟ್ರ ಒದ್ಬಿಟ್ಟು ಹಿಂಗ್ ಮನ್ಗಿಸ್ಕೊಂಡು ಹಿಂಗ್ ತಕ ಹೊಂಟದಂಕವ. 7ವರೆಗೆ ತಂದ್ಬಿಟ್ಟ. ನಾನು ನಾತದ ಬೈಲೆ ತಿನ್ಕಂಡಿ ತಗ ಮಕ್ಕನಾರ ತೊಳಿ. ಅಯ್ಯೋ ತಂದಿರ ಹೊಡಿಬಿಡ, ಎಷ್ಟಾರ ಹೊಡಿಬಿಡು, ಕಲ್ಲೇ ತಕ್ಬಿಡು. ಒಳಗೆ ಹೆಂಗ್ ಮಡಗಿದನು ಗುಮ್ನಂಗ ಪ್ರೀತಿ. ಗುಮ್ನಿಯ ಬೆಳಗ್ಗೆ ಪೊಲೀಸ್ನವ್ರು ಬಂದ್ಮೇಲೆ ಗೊತ್ತಾಯ್ತು ಅಂಗಡಿ ಮೇಡ್ರಿ ಬಿಡ್ತಂದನ ಅಂತ. ಈಗ ಅಣ್ಣಯ್ಯ ಜೈಲ್ಗೆ ಹೋಗಿದ್ ಬಂದ. ಈಗ ವಾದರ್ಸ್ತೀನಿ ಹೊಡೆಲ್ಲ ಬಿಟ್ಬಿಟ್ಟ. ಈಗ ಆದ್ರೆ ಎಷ್ಟೊತ್ತಾಯಿ ನಿಂಗೆ ಅಣ್ಣನ ವಯಸ್ಸು? ಇನ್ನೇನು 89 ಕಾಕ. ಅಯ್ಯೋ ಹಾಳಾದ ಮುಡಪ್ಪ ನಿಂದ 2 ವರ್ಷ ಹೊಡ್ಕೊಳಕ್ಕೆ ಎತ್ತ ಬಿಟ್ಬಿಟ್ಟ ಅಂತ. ಎದ್ ಬಂದು ಹೊಡೆಯಕ್ಕಾಗ್ದೆ ಯಾರ ನಮ್ಮಟ್ಟವನ ಎಸ್ತಾರ ಕೂತ್ಕ ಎದ್ದು ಬಂದು ಹೊಡೆಯಕ್ಕಾಗದೆ ಬಿಟ್ಬಿಟ್ಟ ಅಂತ. ವಾದರ್ಸ್ ಗೌರಿ ಹಬ್ಬದಲ್ಲೂ ಮುಂಡ ಮಗ ಎದ್ದು ಬಂದು ಹೊಡೆಯಕ್ಕಾಗದೆ ನನ್ನೇ ದಂಡೆ ಕರ್ಕ ಹೊಡೆ. ನೀವು ಹೋಗ್ಬೇಡ್ದಿತ್ತು. ಹೋಗಲ್ಲ ಅಂದ್ರೆ ಗುಂಡ್ಕಲ್ ಮಡಿ ಕಡೆ ಚೆಚ್ಕ ಸತ್ತೋಯ್ತು. 2 ಮಾತಿ ಹತ್ರ ಗುಂಡ್ಕಲ್ ತೋರ್ಸೋದು. ಆಮೇಲೆ ನಾವು ಒಂದ್ ಗಳಿಗೆ ಓನಿಲ್ಲ ಅಂದ್ರೆ ಒಂದ್ ಯಾಸ ತಗತ್ತಿದ್ದ. ನನ್ ಚಿನ್ನು ನನ್ ಡಾರ್ಲಿಂಗು ಓ ಪ್ರಿಯತಮೆ ಅಂದ್ಬಿಟ್ಟು ಉಪಾಯ ಮಾಡ್ಬಿಟ್ಟು ಕರೆದ್ಬಿಟ್ಟು ಕಚ್ಬಿಡ್ಬೇಕು ಮುಂಡ ಮಗ. ಬೆಳ್ಳಾಗ ಜೀವಮಾನ ಪರ್ಯಂತ ಹೊಡ್ಕೊಂಡು ಜೀವನೇ ಸತ್ತಿರುವಾಗಿ 80 ವರ್ಷ ಆದ್ಮೇಲೆ ಹಿಂದಕ್ಕೆ ಬಂದದ. ನಾಳೆಯಿಂದ 36 ಇದ್ರೆ 63 ಮಾಡ್ಕೊಳ್ಳಿ. ಯಾಕಂದ್ರೆ ಬ್ರಹ್ಮ ಹಾಕಿರೋ ಗಂಟು ಇದು. ಶಿವನಿಗೆ ಪಾರ್ವತಿ, ಪಾರ್ವತಿಗೆ ಶಿವ ಅಂತ ಹೆಂಗೆ ನಮಗೂ ಅಷ್ಟೇ ಇಂಥ ಗಂಡಿಗಿಂತ ಹೆಣ್ಣು ಅಂತ ಬರ್ದವನೆ. ಈ ಮದುವೆ ಆಗದ ನಮ್ಗೆ ಯಾರನ್ನೂ ಬರ್ದಿಲ್ವಲ್ಲ ಸ ಅಂತ. ನಿಮ್ಗೂ ಬರ್ದಾರ ಯಾರನ್ನಾರು ಒಬ್ರನ್ನ ಸುಮ್ಮನೆ ಬತ್ತಾಳ ಕಣ, ಬತ್ತಾಳಕ ಸುಮರಣ. ಇನ್ನೂ ಬಂದಿಲ್ಲ ಬರ್ಕೊಡ್ಲಿ ಅಂತ. ಅದಕ್ಕೆ ನೋಡಿ ಗಂಡನ ಮನಸ್ಸು ಹೆಂಡತಿ ಮನಸ್ಸು ಗಂಡ ಜೀವನ ಮಾಡಿದಾಗ್ಲೇ ಆ ಸಂಸಾರ ಅನ್ನೋದು ಆನಂದ ಸಾಗರ. ಇನ್ನೊಬ್ಬರ ಸಂಸಾರವನ್ನ ನೋಡಿ ನಿಮ್ ಸಂಸಾರ ಕೆಡಿಸ್ಕೋಬೇಡ, ನಿನ್ನದ್ ನಿನಗೆಚ್ಚು. ಕೆಲವ್ರು ಹಂಗೆಲ್ಲ ರೀ, ಅವಳ ಗಂಡ ದಿನಾ ಪಿಕ್ಚರ್ ಕರ್ಕೋಯ್ತಾನ ಕಣ್ರಿ. ಕರ್ಕೊ ಹೋಗ್ಲಿ ಬಿಡು. ದಿನಾ ಗೋಬಿ ಮಂಚೂರಿ ತಿನ್ನಿಸ್ತಾನ ಕಣ್ರಿ. ಗೋಬಿ ಮಂಚೂರಿ ಎಲ್ಲ ಗೋಬಿ ಮಂಚೂರಿ. ದಿನಾ ಗೋಬಿ ಮಂಚೂರಿ ತಿನ್ಸಿ ಅವಳನ್ನ ಗೂಬ ಮಾಡ್ಬಿಟ್ಟಾನ. ದಿನಾ ಪಿಕ್ಚರ್ ಕರ್ಕೊ ಹೋಯ್ತಾನ ಅಂದ್ರೆ ಅವಂದ್ ಯಾವ್ದ ಬ್ಯಾರೆ ಪಿಕ್ಚರ್ ಅದ ಅಂತ ತಿಳ್ಕೊಬೇಕಾನೆ. ಇವ ನಿನ್ನ ಸಂಸಾರ ನಿನಗೆಚ್ಚು, ಬೇರೆಯವರ ಸಂಸಾರ ನಿನಗೇಕೆ? ಅದನ್ನ ನೋಡಿ ಒಂದು ಒಳ್ಳೆ ಹಾಡಿನಲ್ಲಿ ಎಷ್ಟು ಚೆನ್ನಾಗಿ ಬರ್ದವ್ರೆ. ಹಾಡೆ ಬಿಡವ. ತಾಯಿ ಉಡಿಸೋ ಸೀರೆ, ತಾಯಿ ಆಗೋವರೆಗೆ ಬಂದು ಒಡಿಸೋ ಸೀರೆ, ಗಂಡ ಹೋಗೋವರೆಗೆ ಗಂಡ ಒಡಿಸೋ ಸೀರೆ, ಕುಡಿಯುವವರೆಗೆ ಹೆಣ್ಣಿನ ಕಳೆವವರೆಗೆ ಹೆಣ್ಣಿನ ಮತ್ತೆ
ಅನುಸರಿಸಿದರೆ ಗಂಗೆ ಗೌರಿ ಸ್ನಾನ ಕಥೆಯ ಅನುಕರಿಸಿದರೆ ಸಾವಿರ ಹೃದಯ ತಡಿಯವರೇ ಆಡಿದ ತುಂಬಾ ಚೆನ್ನಾಗಿದೆ ನೋಡಿ ಸನ್ನಿವೇಶ. ರಾವಣ ಪಾರ್ವತಿನ ಕರ್ಕೊಂಡು ಹೋಗ್ತಾ ಹೋಗ್ತಾ ಹೇಳ್ತಾನೆ, ಪಾರ್ವತಿ ನಿನ್ನನ್ನ ಲಂಕಾಪಟ್ನಿಗೆ ರಾಣಿ ಮಾಡ್ಕೊಂಡ್ಬಿಡ್ತೀನಿ ಬಾ, ನನ್ನ ಹೆಂಡತಿ ಮಾಡ್ಕೋತೀನಿ ಬಾ. ಮೂರನೇ ಕೋಟ ಬಹಳ ಚೆನ್ನಾಗಿದೆ. ರಾವಣ ಪಾರ್ವತಿನೇ ವರವಾಗಿ ಕರ್ಕೊಂಡು ಹೋಗ್ತಾವನೆ. ರಾವಣನ ಹೊಟ್ಟೆ ಒಳಗೆ ಮಾಯೆ ತುಂಬಿಕೊಂಡವಳೆ. ಈ ಒಂದು ಗೀತೆಯನ್ನು ನಮ್ಮ ಸುರೇಶ್ ಅವರಿಂದ ಕೇಳೋಣ. ಹಲೋ 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 ಮಾದೇಶ್ವರ ದಯ ತೋರೆಯ ಈ ದಾಸನ ಮೊರೆ ಕೇಳೆಯ. ಮಾದೇಶ್ವರ ದಯ ತೋರೆಯ ಈ ದಾಸನ ಮೊರೆ ಕೇಳೆಯ. ಮಾದೇಶ್ವರ ದಯ ತೋರೆಯ ಈ ದಾಸನ ಮೊರೆ ಕೇಳೆಯ. ಕಾಯೋ ದೇವನೇ ನೀನೇ ಮರೆತರೆ ಮಾಯಾಕಾರನೆ ನನಗಾರು ಆಸರೆ. ದಯ ತೋರಬಾರದೆ ದಯ ತೋರಬಾರದೆ ಮಾದೇಶ್ವರ ದಯ ತೋರೆಯ ಈ ದಾಸನ ಮೊರೆ ಕೇಳೆಯ.
ಬದುಕೆಲ್ಲ ವೇದನೆ ದಿನ ದಿನವು ಶೋಧನೆ ಈ ಬರಹ ಬರೆದೋನು ಆ ದೇವನೀತಾನೆ ಉಸಿರುಸಿರು ನೀನೇ ಬೇರೇನು ನಾ ಕಾಣೆ ಪರಿಹರಿಸು ಮಾದೇವ ಈ ನರಕಯಾತನೆ ಮೊರೆ ಕೇಳಬಾರದೆ ದಯ ತೋರಬಾರದೆ ಬರಿದಾದ ಬಾಳಲ್ಲಿ ಒಮ್ಮೆ ಬರಬಾರದೆ ಕಂಬನಿಯ ಹರಿಸಿ ನಿನ್ನ ಪಾದ ತೊಳೆಯಲೇ ದಿನ ಹಳುವ ಈ ಕಣ್ಣಲ್ಲಿ ನೀರೆಲ್ಲಿದೆ ಮಾದೇಶ್ವರ ದಯ ತೋರೆಯ ಈ ದಾಸನ ಮೊರೆ ಕೇಳೆಯ ಭಕ್ತರನ್ನ ಪರಿಪರಿಯಾಗಿ ಪರದಾಡಿಸುವೆಯಂತೆ ನಿಜ ಭಕ್ತಿ ಕಂಡ ಮೇಲೆ ನೀನೆ ಪೊರೆವೆಯಂತೆ ನಿನ್ನ ಭಕ್ತ ನಾನಯ್ಯ ಓ ಮುದ್ದು ಮಾದಯ್ಯ ಅರೆಗಣ್ಣ ತೆರೆದು ಒಮ್ಮೆ ನನ್ನ ಹರಸು ಬಾರಯ್ಯ ಮಲ್ಲಿಗೆಯ ಮಾಲೆ ತರಲಾರನಯ್ಯ ಲೋಹಗಳ ಪರಮಾಲೆ ತಾರದೆ ಇರನಯ್ಯ ಸ್ವೀಕರಿಸಿ ನನ್ನ ಹರಸು ಮಾದೇಶ್ವರ ಕನಿಕರಿಸಿ ಕರುಣೆ ತೋರು ಯೋಗೀಶ್ವರ ಮಾದೇಶ್ವರ ದಯ ತೋರೆಯ ಈ ದಾಸನ ಮೊರೆ ಕೇಳೆಯ ನನ್ನೋರು ನನಗಿಲ್ಲ ಬಾಳಲ್ಲಿ ಗುರಿಯಿಲ್ಲ ನಿನ್ನ ನಾಮ ಹಾಡೋದೊಂದೇ ಬದುಕಾಯಿತಲ್ಲ ಪದವಾಡು ನಾಲಿಗೆಗೆ ಒಂದು ಬಾರು ನನ್ನಯ್ಯ ಈ ಜೀವ ಇರುವವರೆಗೂ ನೆನೆವೆನಯ್ಯ ಧೂಪವ ಹಾಕುವೆ ಗುರಿ ತೋರಿಸಯ್ಯ ದೀಪವ ಬೆಳಗುವೆ ಬದುಕಲು ನೀಡಯ್ಯ ಕಲ್ಲಂತ ಕಷ್ಟ ಕಳೆದು ಹುಲ್ಲಾಗಿಸಯ್ಯ ನಿನ್ನ ಸೇವೆ ಮಾಡೋ ಭಾಗ್ಯ ಸದಾ ಕರುಣಿಸಯ್ಯ ಮಾದೇಶ್ವರ ದಯ ತೋರೆಯ ಈ ದಾಸನ ಮೊರೆ ಕೇಳೆಯ ಮಾದೇಶ್ವರ ದಯ ತೋರೆಯ ಈ
ಗುರುವಿನ ಗುಲಾಮನಾಗುವ ತನಕ ದೊರೆಯದ ನನ್ನ ಮುಕುತಿ, ದೊರೆಯದಣ್ಣ ಮುಕುತಿ, ದೊರೆಯದಣ್ಣ ಮುಕುತಿ, ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಅಣ್ಣ ದೊರೆಯದಣ್ಣ ಮುಕುತಿ. ಪರಿ ಪರಿ ಸಾಧವ ಓದಿದರೇನು ವ್ಯರ್ಥವಾಯಿತು ಮುಕುತಿ. ಪರಿ ಪರಿ ಸಾಧವ ಓದಿದರೇನು ವ್ಯರ್ಥವಾಯಿತು ಮುಕುತಿ. ಗುರು
ಬಸವಾದಿ ಪ್ರಮದರ ಪಾದಕ್ಕೆ ಬಹುಪರ. ಹಲೋ 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 ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವ ನಿನ್ನಗಾಗೆ ಸವೆಸುವೆನಯ್ಯ ಈ ಜೀವವ ಅನುಗಾಲ ತೋರಿದನಯ್ಯ ನಿನ್ನ ಪಾದವ ನಿನ್ನಗಾಗ ಸವೆಸುವೆನಯ್ಯ ಈ ಜೀವವ ನಿನ್ನ ಸೇವವನ್ನು ಉಸಿರಾಗಿದೆ ಮಾದೇವ ನಾಮವೇ ಬದುಕಾಗಿದೆ ಮುಕುತಿ ಹನುಗಾಲ ಬೇಡುವೆನಯ್ಯ ನಿನ್ನ ಪಾದವ ನಿನ್ನಗಾಗ ಸವೆಸುವೆನಯ್ಯ ಈ ಜೀವವ ಮರವ ಮರಪ್ಪ ಬಾಳಲ್ಲಿ ಮಡುವಾಗಿದೆ ಕಣ್ಣೀರ ಕೋಡಿ ಅರಿದು ಕಡಲಾಗಿದೆ ಸಿರಿತನವಯೊಂದು ಕೇಳೆ ಮಹದೇಶ್ವರ ಬಡತನದ ಬೇಗೆ ತಾಳೆ ಗಂಗಾಧರ ಮನದೇವ ಮಾದೇಶ್ವರನೇ ಮುರಗೇಳೆಯ ಮನದೇವ ಮಾದೇಶ್ವರನೇ ಮುರಗೇಳೆಯ ಮುರಗೇಳಿ ನೀನೊಂದು ಮಾತಾಡೆಯ ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವ ನಿನ್ನಗಾಗೆ ಸವೆಸುವೆನಯ್ಯ ಈ ಜೀವವ ನಾಲಿಗೆ ನಿನ್ನಗೆ ನಾಮ ಕೊಂಡಾಡಿದೆ ಎದೆಯಲ್ಲಿ ನಿನ್ನ ನೇಮ ನೆಲೆಯಾಗಿದೆ ಅಳಲು ಈ ಜೀವ ನಿನ್ನ ನೆನೆದಿದೆ ಕೊನೆವರೆಗೂ ನಿನ್ನ ಹೆಸರೇ ಉಸಿರಾಗಿದೆ ಕಣ್ಣೀರಲೇ ಕೊಳಲೇ ನಿನ್ನ ಪಾದವ ಕಣ್ಣೀರಲೇ ಕೊಳಲೇ ನಿನ್ನ ಪಾದವ
ಹಗಲಿರಲಿ ಇರುವೆ ಇರಲಿ ನಿನ್ನ ಧ್ಯಾನವೇ ಒಡಲಾಳದಲ್ಲೂ ನಿನ್ನ ಗುಣಗಾನವೇ ಮನುಜನಿರ್ಮ ಇದ್ದರೆ ನನಗೆ ಒಂದಾಸೆಯೂ ಪ್ರತಿ ಜನ್ಮದಲ್ಲೂ ನಿನ್ನ ದಾಸನಾಗಿಸು ನಿನ್ನ ಮಹಿಮೆ ಆಡೋದೊಂದೇ ನನ್ನ ದಾಸರೇ ನಿನ್ನ ಮಹಿಮೆ ಆಡೋದೊಂದೇ ನನ್ನ ದಾಸರೇ ಬಿಡಿಸಯ್ಯ ಮಾದೇಶ್ವರನೇ ಅವದಾಸರೇ ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವ ನಿನ್ನಗಾಗಿ ಸವೆಸುವೆನಯ್ಯ ಈ ಜೀವವ ನಿನ್ನ ಸೇವೆ ಒಂದೇ ಉಸಿರಾಗಿದೆ ಮಾದೇವ ನಾಮವೇ ಬದುಕಾಗಿದೆ ಮುಕುತಿ ನೀಡೋ ಮಾದೇವ ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವ ನಿನ್ನಗಾಗಿ ಸವೆಸುವೆನಯ್ಯ ಈ ಜೀವವ